ಶ್ರೀ ಗ್ರಾಮ ದೇವತೆ ಹಾಗೂ ಮಾರುತೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ 6/4/2025 ರವಿವಾರ ದಿನದಂದು ಒಂಬತ್ತು ಹಳ್ಳಿ ವಾರಸ್ದಾರ್ ಎಂಬ ನಾಟಕವನ್ನು ಹಮ್ಮಿಕೊಂಡಿದ್ದು ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಶ್ರೀ ವೇದಮೂರ್ತಿ ನೀಲಕಂಠಯ್ಯ ಮುರುಗಯ್ಯ ಹಿರೇಮಠ್ ಇವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರಿ ಅವರಿಗೆ ಸನ್ಮಾನಿಸಬೇಕಂತೇಳಿ ಮಲ್ಲು ನಾಗೋಡಿ ಅವರನ್ನು ಕೇಳ್ಕೊತಾ ಇದ್ದೀವಿ. ಬ್ರಹ್ಮಾನಂದ ಓಂಕಾರ ಬ್ರಹ್ಮಾನಂದ ಮಧುಸಾರ ವೇದಮೂರ್ತಿ ಶಂಕರಯ್ಯಪ್ಪ ಹಿರೇಮಠ್ ಗುರುಗಳು ಆಗಮಿಸಿದ್ದಾರೆ. ಅವರಿಗೆ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಕೂಡ ಸನ್ಮಾನಿಸಬೇಕಂತೇಳಿ ಮಹೇಶ್ ಮೂಕ್ನವರ್ ಇವರನ್ನು ದಿನಕರ ಶುಭಕರ ಈ ನಾಟಕದ ಉದ್ಘಾಟಕರಾಗಿ ಆಗಮಿಸಿದಂಥ ಶಿವಾನಂದ್ ನಿಂಗಪ್ಪ ಜಗ್ಲಿ KV ಗುತ್ತಿಗೆದಾರರು ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಯಲ್ಲಪ್ಪ ಬಿರಾದಾರ್ ಇವರನ್ನ ಕೇಳ್ತಾರೆ. ನಮ್ಮ ದೇವಾಲಯ ದೇವಾಲಯ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬೀರದೇವರ ಪೂಜಾರಿಗಳಾದಂಥ ಬರ್ಮ ಪೂಜಾರಿಯವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸಿ ಸನ್ಮಾನಿಸಬೇಕಂತೇಳಿ ಸಿದ್ದು ಜಟ್ಟಪ್ಪಗಳು ಇವರನ್ನ ಕೇಳ್ಕೊತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಗುಳಪ್ಪ ಕೋಟ್ಕೊಂಡ್ ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಹೊನ್ನಪ್ಪ ಕರಬಸಕೊಳ್ಳಿ ಇವರನ್ನು ಕೇಳ್ಕೊತೀವಿ. ಧೀರನಾಡಿದ ನಾಡು ನಿನ್ನದು ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ JDS ರಾಜ್ಯ ಉಪಾಧ್ಯಕ್ಷರು ಬಸವನ ಬಾಗೇವಾಡಿ JDS ಮುಖಂಡರು ಆದಂಥ ಶ್ರೀ ಅಪ್ಪುಗೌಡ ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಪ್ರಕಾಶ್ ಕರಿಗೇರಿ ಅವರನ್ನ ಕೇಳ್ಕೊತಾ ಇದ್ದೇವೆ. ವೀರ ಧೀರನಾಡಿದ ನಾಡು ನಿನ್ನದು ಶಾಂತಿ ಮಂತ್ರ ಪಾಡಿದ ಬೀರು ನಿನ್ನದು ವರಸಾದು ಸಂಸಾರ ನೆಲೆ ನಿನ್ನದು ಮಾದೀಪಕಾರರ ನುಡಿ ನಿನ್ನದು ಕಸ್ತೂರಿ ಕನ್ನಡದ ಸಿರಿ ನಿನ್ನದೇ.
ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಇನ್ನೋರ್ವ JDS ಮುಖಂಡರು ಆದಂಥ ಶ್ರೀ ಬಸನಗೌಡ ಬಿರಾದಾರ್ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ವೀರೇಶ್ ಜಗ್ಲಿ ಅವರನ್ನು ಕೇಳ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮದ ಬಲೂನ್ ಉದ್ಘಾಟಕರಾಗಿ ಆಗಮಿಸಿದಂಥ ಶ್ರೀ ಮಹೇಶ್ ರಾವ್ ಬಿರಾದಾರ್ ಇವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಬಸು ನಾಗೋಡಿ ಅವರನ್ನು ಕೇಳ್ಕೊತಾರೆ. ಜೀವತಂತಿ ನೀಡುವ ಸ್ನೇಹ ನಮ್ಮದು, ಎಲ್ಲವೊಂದು ಎನ್ನುವ ಔದಾರ್ಯ ನಮ್ಮದು, ಸೌಂದರ್ಯ ಇನ್ನೋರ್ವ ಬಲೂನ್ ಉದ್ಘಾಟಕರಾಗಿ ಆಗಮಿಸಿದಂಥ ಕಾಂಗ್ರೆಸ್ ಗ್ರಾಮ ಘಟಕದ ಅಧ್ಯಕ್ಷರು ಶ್ರೀಶೈಲ್ ವಿ ಕಾಡ್ಸಿತ್ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿ ಇವರನ್ನು ಸನ್ಮಾನಿಸಬೇಕಂತೇಳಿ ಪ್ರಶಾಂತ್ ಮೂಕ್ನವರ್ ಇವರನ್ನು ಕೇಳ್ತಾರೆ. ಕನ್ನಡ ರೋಮಾಂಚನವೀ ಕನ್ನಡ, ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು, ಚಿಂತಿಸಿ ವಂದಿಸಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಪಾರಿವಾಳ ಹಾರಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ SS ನಾಗೋಡ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಅವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರರಾದಂಥ ಈರಣ್ಣ ನಾಗೋಡ್ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಗೌಡಪ್ಪ ಬಬಲೇಶ್ವರಿ ಇವರನ್ನು ಕೇಳ್ತಾರೆ. ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆ ಬೀಡು, ಕೆಡಿಸದಿರು ಈ ಹೆಸರ, ಈ ಹೆಸರ. ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಅದೇ ರೀತಿಯಾಗಿ ಪಾರಿವಾಳ ಹಾರಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ಮಲ್ಲಯ್ಯ ಈ ಮಠಪತಿ ಪ್ರಥಮ ದರ್ಜೆ ಗುತ್ತಿಗೆದಾರರು ಇವರನ್ನು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಅಶೋಕ್ ಕಾಡ್ಸಿತ್ ಇವರನ್ನು ಕೇಳ್ಕೊತಾ ಇದ್ದೀನಿ. ಇನ್ನೋರ್ವ ಅತಿಥಿಗಳು ಪಾರಿವಾಳ ಹಾರಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಾಜಿ PKPS ಅಧ್ಯಕ್ಷರು ಶ್ರೀ ಮಾಳಪ್ಪಯ್ಯ ಜಟ್ಟಪ್ಪಗಳು ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಸದುಗೌಡ ಬಿರಾದಾರ್ ಇವರನ್ನು ಕೇಳ್ಕೊತಾರೆ. ಇನ್ನೋರ್ವ ಪಾರಿವಾಳ ಹಾರಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಹಿರಿಯರು ಶ್ರೀ ದುಂಡಪ್ಪ ಕರಿಗಾರ್ ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಮಲ್ಲು ಮೂಕ್ನೂರ್ ಇವರನ್ನ ಕೇಳ್ಕೊತಾರೆ. ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ ಆಡಿದರು ಕವಿಗಳು, ಕರಗಿದವು ಶಿಲೆಗಳು, ತುಂಬಿದರು ಎದೆಯಲಿ ಸಿರಿಗನ್ನಡ ಅಭಿಮಾನವ. ಕನ್ನಡ ಈ ಕಾರ್ಯಕ್ರಮದ ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಆಗಮಿಸಿದಂಥ ಶ್ರೀ ಸಂತೋಷ್ ಧನಾಚಾರಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಕೋಲಾರ ತಾಲೂಕಾ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಶೇಖೋ ಕೈಗಾರಿಯವರನ್ನು
ಶೇಖು ಕರ್ಗಾರ್. ಜೇನಿನ ಹೊಳೆಯೋ ಹಾಲಿನ ಬಳೆಯೋ ಸುರೆಯೋ ಸರಿ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಬಸವರಾಜ್ ಜಟ್ಟಪ್ಪಗಳು ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕು. ಬಳೆಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರಮಾಧುರ್ಯ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ. ಅದೇ ರೀತಿಯಾಗಿ ಇನ್ನೋರ್ವ ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಆಗಮಿಸಿದಂಥ JDS ತಾಲೂಕಾ ಅಧ್ಯಕ್ಷರು ಶ್ರೀ ಬಾಬುರಾವ್ ಬೆಲ್ಲದ್ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಅಮೋಕ್ಷಿತ್ ಜಾಲಾಪುರ್ ಇವರನ್ನು ಕೇಳ್ಕೊತಾ ಇದ್ದೇವೆ. ಕಾರ್ಯಕ್ರಮದ ಜ್ಯೋತಿ ಬೆಳೆಸುವ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷರು ಶ್ರೀ ಮುತ್ತು ಪೂಜಾರಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ನಿಮಗೂ ತೋಟದೇವರನ್ನ ಕೇಳ್ಕೊತಾ ಇದ್ದೇವೆ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಗಬದ ಸರಿ ಗಬದ ಸರಿದ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಆಗಮಿಸಿದಂಥ ಆತ್ಮೀಯರು ಶ್ರೀ ಸಂತೋಷ್ ಕರಿಗಾರ್, ಕಾಂಗ್ರೆಸ್ ಮುಖಂಡರು ಗರ್ಸಂಗಿ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಸಂಗು ಕುಂಬಾರ್ ಇವರನ್ನ ಕೇಳ್ಕೊತಾ ಇದ್ದೀನಿ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಮರವಾದರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಆಗಮಿಸಿದಂಥ ಶ್ರೀ ಯಲ್ಲಪ್ಪ ಚಮ್ಮೂಕ್ನವರ್ ಬಿಜೆಪಿ ಮುಖಂಡರು ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಬೀರು ದಂದರ್ಗಿ ಇವರು ನಡೆಸಿಕೊಡ್ಬೇಕಂತ ತಿಳ್ಕೊತಾರೆ. ಹೂವಾದರೆ ನಾನು ಮೂಕಾಂಬೆಯ ಪಾದದಿ ಇರುವೆ, ಹುಲ್ಲಾದರೆ ನಾನು ತುಂಗೆಯ ದಡದಲ್ಲಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ರಂಗಭೂಮಿ ಪೂಜೆ ನೆರವೇರಿಸಿಕೊಡಲು ಆಗಮಿಸಿದಂಥ ಶ್ರೀ ಪರ್ಸಪ್ಪಾಲ್ ಪೋನಿ ಕುರಿ ವ್ಯಾಪಾರಸ್ಥರು ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಶೇಖು ಕರಿಗಾರ್ ಇವರು ಸನ್ಮಾನಿಸಬೇಕಂತ. ಹೊಳೆಯಾದರೆ ನಾನು ಜೋಗದ ಸಿರಿಯಲ್ಲಿ ಬೆರೆವೆ, ತುಂಗಾದರೆ ನಾನು ಮಲೆನಾಡಿನ ಮೈಯನ್ನು ತೊಳೆವೆ, ಪದವಾದರೆ ನಾನು ಪಂಪನ ಪುಟದಲ್ಲಿ ಮೆರೆವೆ, ನುಡಿಯಾದರೆ ನಾನು ಕೋಗಿಲ ದನಿಯಾಗಿರುವೆ, ನುಡಿಯಾದರೆ ನಾನು. ಅದೇ ರೀತಿಯಾಗಿ ನುಡಿಯ ರಂಗಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ನಮ್ಮೂರಿನ ಅವರಾದ ಗ್ರಾಮ ಪಂಚಾಯತಿ PDO ಅವರಾದಂಥ ಸಿದ್ಧನಾಥ್ PDO ಶ್ರೀಶೈಲ್ ನಾಗೋಡ್ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಮಾಳು ದಂಡಿ ನೀವರನ್ನ ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ಈ ರಂಗಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಇನ್ನೋರ್ವ ಹಿರಿಯರಾದ ಶ್ರೀ ಈರಪ್ಪ ಶಿ ಬೆಲ್ಲದ ಪ್ರಗತಿಪರ ರೈತರು ತಳೆವಾಡ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಬೀರು ಕೋಟ್ಗೊಂಡ್ ಇವರನ್ನ ಕೇಳ್ಕೊತಾ ಇದ್ದೇವೆ. ಕೇಳಿಸದ ಕಲ್ಲು ಕಲ್ಲಿನ ಕನ್ನಡ ನುಡಿ, ಕನ್ನಡ ನುಡಿ. ಈರಪ್ಪ ಶಿ ಬೆಲ್ಲದ
ಅಭ್ಯಾಸ ನೀವು ಚರಿತೆಯಲ್ಲಿ ಹಂಪೆಯ ಗುಡಿ ವೈಭವದ ಕಮಲ ಕೂಗಿದೆ. ಇನ್ನೋರ್ವ ರಂಗ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀ ವಿಠಲ್ ತಿ ಕರಿಗಾರ್ ಕಾಂಗ್ರೆಸ್ ಮುಖಂಡರು ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಸಾದಿಕ್ ಕೋಲಾರ್ ಇವರನ್ನ ಕೇಳ್ಕೊತಾ ಇದ್ದೇವೆ. ಕೇಳಿಸದ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಅದೇ ರೀತಿ ಹಂಪೆಯ ಗುಡಿ. ಸರಿ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಸತೀಶ್ ಆಳೂರ್ ಗ್ರಾಮ ಪಂಚಾಯತಿ ಸದಸ್ಯರು ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಸಾದಿಕ್ ಕೋಲಾರ್ ಇವರನ್ನ ಕೇಳ್ಕೊತಾ ಇದ್ದೇವೆ. ಅತಿಥಿಗಳಾಗಿ ಆಗಮಿಸಿದಂತ ಶ್ರೀ ಶೇಖು ಕಲ್ಲಪ್ಪ ಮೂಕ್ನವರು ಕೂಡ ಆಗಮಿಸಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ನಿತಿನ್ ಕಾಡ್ಸಿದ್ ಇವರಲ್ಲಿ ಕೇಳ್ಕೊತಾ ನಿತಿನ್ ಕಾಡ್ಸಿದ್ ಹರದೇಶ್ ಕರಿಗಾರ್ ಅವರು ನಡೆಸ್ಕೊಡ್ಬೇಕು. ಹರದೇಶ್ ಕರಿಗಾರ್ ಅವರು ನಡೆಸ್ಕೊಡ್ಬೇಕು. ಇಂದಿಗೂ ಜೀವಂತ ಶಿಲೆಯೊಳಗ ಸಂಗೀತ ಸರಸರ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ PKPS ಸದಸ್ಯರಾದಂಥ ಕಲ್ಲಪ್ಪ ಹೆರ್ಕಲ್ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಬಸವ ತೋಟ ಇವರನ್ನ ಕೇಳ್ಕೊತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀ ಬಸಪ್ಪ ನಾನಪ್ಪ ಅಗಸರ್ PKPS ಸದಸ್ಯರು ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಬಸವರಾಜ್ ಜಟೆಪ್ಗಳು ಇವರಲ್ಲಿ ಕೇಳ್ಕೊತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮನಗುಳಿ ಗ್ರಾಮದ ಅವರಾದಂಥ ಕಾಯಂ CM ಅಂತೇವೆ ನಾವು ಅವ್ರಿಗೆ. ಯಾಕಂದ್ರೆ ಅವ್ರು ಯಾರ ಹೇಳಿದ ಕೂಡಲೇ ಅವ್ರದೇ ಪಾಳೆ ಇರ್ತದೆ. ಹಿಂಗಾಗಿ ಕಾಯಂ CM ಅಂತೇಳಿ ಹೆಸರಿಟ್ಟೇವಿ. ಹತ್ರಕಾಳ CM ಅವ್ರಿಗೆ ಸನ್ಮಾನ ಮಾಡ್ಬೇಕಂತೇಳಿ ಮಲ್ಲು ತೋಟ ಇವರಲ್ಲಿ ಕೇಳ್ಕೊತಾ ಇದ್ವಿ. ಮಳೆಯಾಗಿ ಹೊಳೆಯಾಗಿ ಹರಿದಾಡುವೆ ಹರಿದಾಡುವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ PKPS ಸದಸ್ಯರಾದಂಥ ಮಾರುತಿ ಭಜಂತ್ರಿ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಶ್ರೀಶೈಲ್ ಕಾಡ್ಸಿದ್ದೇವರನ್ನ ಕೇಳ್ಕೊತಾ ಇದ್ದೇವೆ. ಎಲ್ಲರ ತಡುಮಾರ ಬಯ್ಯದೆ ಕೊಂಡೊಯ್ಯುವ ತಾಯಿ ನಿಮಗೆ
ಕಾರ್ಯಕ್ರಮದ ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಶ್ರೀ ರಿಯಾನ್ ಕೆರೂರ್ ಬಾಗ್ವಾನ್ ಯುವ ಕಾಂಗ್ರೆಸ್ ಅಧ್ಯಕ್ಷರು ಇವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಾ ಇವರನ್ನು ಕೂಡ ಸನ್ಮಾನಿಸಬೇಕಂತ ಹೇಳಿ ಮಲ್ಲು ಕುಂಬಾರಿ ಅವರನ್ನ ಕೇಳ್ಕೊತಾ ಇದ್ದೆ. ಕನ್ನಡ ಗಂಗೆಯಲ್ಲಿ ಮೀಯುವೆ ನಾನೀಗ, ಮೀಯುವೆ ನಾನೀಗ, ಚಂದನ ಕಂಪಿನಲ್ಲಿ ಹಾಡುವೆ ನಾನೀಗ, ಹಾಡುವೆ ನಾನೀಗ, ಜೀವನ ಪಾವನ ಗಾಯನವು ದೇವರ ವರದಿಂದ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ PKPS ಸದಸ್ಯರಾದಂಥ ರವಿ ಮುಕಾರ್ತಾಳ್ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಸದು ಜಗ್ಲಿ ಇವರಲ್ಲಿ ಕೇಳ್ಕೊತಾ ಇದ್ದೆ. ಸಂತೋಷ್ ಕರಿಗಾರೆ ಅವರು ಸನ್ಮಾನಿಸಬೇಕು. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಚಂದ್ರು ಬಿರಾದಾರ್ ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸಿ ಸನ್ಮಾನಿಸಬೇಕಂತೇಳಿ ಸಂಗು ಜಲಾಪುರಿ ಇವರನ್ನ ಕೇಳ್ಕೊತಾ ಇದ್ದೇನೆ. ಒಲವಿನ ಸುತೀರಲು ನನಗೆಸಿದ ಸತೀರಲು ಸರಳದ ಸವೀರಲು ನಿಜ ಗೆಳೆಯರು ಜೊತೆ ಇರಲು ಸಂತೋಷ್ ಕರ್ಗಾರ್ ಅವ್ರು ನಡೆಸ್ಕೊಡ್ಬೇಕು. ಸ್ವರ್ಗದ ಕನಸೇತಕ್ಕೆ ಮುಕ್ತಿಯ ಭ್ರಮೆಯೇತಕ್ಕೆ ಬರುತ್ತಿದೆ, ಕಣ್ಣಿನ ಕರಗೇತಕ್ಕೆ ಕೀರ್ತಿಯ ಶರೆಯೇತಕ್ಕೆ ಬರುತ್ತಿದೆ. ಸುಂದರ ಸಂಸಾರ ಸವಿಸಾಲದೆ ಕನ್ನಡ ಗಂಗೆಯಲ್ಲಿ ಮೀಯುವೆ ನಾನೀಗ, ಮೀಯುವೆ ನಾನೀಗ, ಗಂಗನ ಕಂಪಿನಲ್ಲಿ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಶರಣಯ್ಯ ಶ್ರೀಶೈಲ್ ಮಠಪತಿ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತಾ ಇವರನ್ನ ಸನ್ಮಾನಿಸಬೇಕಂತೇಳಿ ಮುದುಕಪ್ಪ ಹಾಲಪ್ಪಗಳು ಇವರನ್ನ ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಭೀಮನಗೌಡ ಪಾಟೀಲ್ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತ ಬಯಸುತ್ತಾ ಸನ್ಮಾನಿಸಬೇಕಂತೇಳಿ ಶಿವು ಚಟ್ಟಪ್ಪಗಳು ಇವರನ್ನ ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀ ಗೋಪಾಲ್ ಗುರುಪಾದಪ್ಪ ಕಾಡ್ಸಿದ್ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತಾ ಸನ್ಮಾನಿಸಬೇಕಂತೇಳಿ ಸಂಗು ತೋಟದ ಇವರಲ್ಲಿ ಕೇಳ್ಕೊತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಅರ್ಜುನ್ ಗೌಡ ಬಿರಾದಾರ್ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತಾ ಸನ್ಮಾನಿಸಬೇಕಂತ ಹೇಳಿ ಅಲ್ಲಾ ನದಾಫ್ ಇವರಲ್ಲಿ ಕೇಳ್ಕೊತಾ ಇದ್ದೆ.
ಅತಿಥಿಗಳಾಗಿ ಆಗಮಿಸಿದಂಥ ಹಿರಿಯರು, ಮಂಡಳ ಪಂಚಾಯತಿ ಮಾಜಿ ಸದಸ್ಯರಾದಂಥ ಅಯ್ಯಪ್ಪ ಅಳಗುಂಡಿಗೆ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಬಯಸಿ ಸದು ಕಾಡಿಸಿದ್ದವರು ಸನ್ಮಾನಿಸ್ಬೇಕಂತ ಕೇಳ್ಕೊತಾ ಇದ್ದೇನೆ. ಜನನಕ್ಕೆ ಹಾಡು ಮರಣಕ್ಕೆ ಅದೇ ರೀತಿಯಾಗಿ ಸರ್ಕಾರಿ ಪ್ರೌಢಶಾಲೆಯ SDMC ಅಧ್ಯಕ್ಷರಾದಂಥ ಮತ್ತು ಹಿರಿಯರಾದ ಭೀಮಪ್ಪ ನಡಗಡ್ಡಿ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಬಯಸಿ ಸನ್ಮಾನಿಸ್ಬೇಕಂತೇಳಿ ಮಾಂತೇಶ್ ಹಂಚನಾಳ್ ಇವರನ್ನು ಕೇಳ್ಕೊತಾ ಇದ್ದೀನಿ. ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ಎಂಬುವನೇ ಅದೇ ರೀತಿಯಾಗಿ ನಮ್ಮೂರಿನ ಯುವಕರಾದಂಥ ಚಂದ್ರು ಓಂಕಾರಪೋಳಿ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿ ಸನ್ಮಾನಿಸ್ಬೇಕಂತೇಳಿ ಅಡ್ಯಪ್ಪ ಗುರುಗಳು ಇವರನ್ನ ಕೇಳ್ಕೊತಾ ಇದ್ದೇವೆ. ಅಡ್ಯಪ್ಪ ಗುರುಗಳು, ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ವೀಕ್ಷಕರಾಗಿ ಆಗಮಿಸಿದಂಥ ತಮಗೆಲ್ಲರಿಗೂ ಹಾಗೂ ಇನ್ನೂ ಕೆಲವೊಂದು ಜನ ಹಿರಿಯರು ಅವರು ಬರೋಕ್ಕಾಗಿಲ್ಲ, ಅವ್ರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀವಿ. ಈ ಸಂಘದ ನಾಟಕದ ಮಾಲಕರಾದಂಥ ಸದುಗೌಡ ಬಿರಾದಾರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಯಲ್ಲಪ್ಪ ಬಿರಾದಾರ್ ಇವರು ಕೂಡ ಆಗಮಿಸಬೇಕು. ಅದೇ ರೀತಿ ಗೌಡಪ್ಪ ಸೋಮಲಿಂಗಪ್ಪ ಬಬಲೇಶ್ವರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀ ಶರಣಯ್ಯ ಶ್ರೀ ಮಠಪತಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಯಾಕಂದ್ರೆ ಇವರು ಜಲ್ದಿ ವೇದಿಕೆಗೆ ಬರ್ಬೇಕು, ತಮ್ಮದು ಸನ್ಮಾನ ಐತಿ. ದಯವಿಟ್ಟು ಆದಷ್ಟು ಬೇಗನೆ ಬರ್ಬೇಕು ನೀವು ವೇದಿಕೆಗೆ. ನಿಮ್ಮಿಂದ ನಾಟಕ ಲೇಟ್ ಆಕ್ಕದ. ಮಾಲಕರಾದಂಥವ್ರು ಎಲ್ಲರೂ ವೇದಿಕೆಗೆ ಬಂದ್ರೆ ಅಂದ್ರೆ ನಮಗೆ ಭಾಳ ಅನುಕೂಲ ಆಕ್ಕದ. ದಯಮಾಡಿ ತಾವು ಸಹಕಾರ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಸಿದ್ಧವಾದ ಕುರ್ಚಿ ತೆಗಿ ಅಂದ್ರೆ ಸಾಲ್ಕನಿಂದ ಸನ್ಮಾನ ಮಾಡಿಬಿಡು. ಒಮ್ಮೆ ಎಲ್ಲರೂ ಮಾಲಕರಾದಂಥವ್ರು ಬರಬೇಕು. ತಮ್ಮ ಹೆಸರುಗಳನ್ನ ಒದರ್ತೀನಿ. ರವಿ ಮುಖಾರ್ತಿ ಆಳ್, ಇಲ್ಲ ಆದವ್ರು ಅವ್ರು ಯಾಕೆ ಬರ್ತಾರೆ, ಆಗಿರ್ತದ, ಹೊಳ್ ಬರಂಗಿಲ್ಲ. ಅದ್ರಲ್ಲಿ ಒದರುದಂತೂ ಒದರು ಏನಿಲ್ಲ. ಅಡಿವಪ್ಪ ಗುರುಗೋಳ್, ರಮೇಶ್ ಕೋಲ್ಕಾರ್, ದೊಡ್ಡಪ್ಪಯ್ಯ ಕರಬಸಪ್ಪೋಳ್, ಬಸವರಾಜ್ ಮುರುಗಪ್ಪ ತೋಟದ್, ಸಿದ್ದು ಕೋಟ್ಗೊಂಡ್, ಯಲ್ಲು ಬಿ ನಡಗಡ್ಡಿ, ವಿಠಲ್ ಮಾ ಬಬಲೇಶ್ವರ್, ಮಲ್ಲಯ್ಯ ವಸ್ತ್ರ, ವೀರೇಶ್ ಜಗ್ಲಿ, ಚಂದ್ರಶೇಖರ್ ಕೊಂದು ಇವರು ವೇದಿಕೆಗೆ ಬರಬೇಕು. ಯಾವ್ರಿದ್ದವ್ರಿಗೆ ಮಾಡ್ರಪ್ಪ, ಇದ್ದವ್ರು ಮಾಡ್ರಿ, ಉಳ್ಕದವ್ರು ನಿಕಟ್ ನೋಡಕ್ಕೆ. ಈ ಎಲ್ಲ ಮ್ಯಾನೇಜರು ಮಾಲಕರು ವೇದಿಕೆಗೆ ಬರ್ಬೇಕು ನೀವು ದಯಮಾಡಿ. ಯಾಕಂದ್ರೆ ಪದೇ ನಿಮ್ನ ಒದರ್ಕೋತ ಕೂತ್ರೆ ನಮ್ದು ಟೈಮ್ ಉಳಿಯಂಗಿಲ್ಲ. ಅಲ್ಲ ನೀವೇ ವೇದಿಕೆ ಬರುವುದಿಲ್ಲ ಅಂದ್ರೆ ಮತ್ತೆ ಇದು ಟೈಮ್ ಕಳೆದಂಗೆ ಆಗ್ತದೆ. ಅದೇ ರೀತಿಯಾಗಿ ಹೊನ್ನಪ್ಪ ಕರಬಸಪ್ಪೋಳ್, ಶ್ರೀ ಶೇಖು ಮೂಕ್ನವರ್, ಚಂದ್ರಶೇಖರ್ ಕರಿಗಾರ್, ಚಂದು ವಿ ಹಂಚನಾಳ್, ಎಲ್ಲ ಮಾಲಕರು ಮ್ಯಾನೇಜರ್ ವೇದಿಕೆ ಬರ್ರಿ.
ಕನ್ಫ್ಯೂಸ್ ಆಗ್ಯದ ಒಮ್ಮೆ ಭಾಳ ಮಂದಿ ಆಗ್ಯಾನ ಒಂದಿಟ್ಟು ಉಳ್ದವ್ರು ಬರ್ರಿ ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ ನಮ್ಮ ಹೆಸರು ಕರೆದಿಲ್ಲ ಅಂತೇಳಿ ಮಾಲಕರು ಮ್ಯಾನೇಜರ್ ದಯಮಾಡಿ ಬರ್ರಿ ವೇದಿಕೆ ಜಲ್ದಿ ಬರ್ಬೇಕು ನೀವು ಶೇಖು ಮೂಕ್ನವರ ಚಂದ್ರಶೇಖರ್ ಕರಿಗಾರ ಚಂದ್ರಶಿ ಹಂಚಿನಾಳ ರಮೇಶ್ ಕರಬಸಪ್ಪೋಳ ಸಾದಿಕ್ ಶಿವಾನಂದ್ ಜಟ್ಟಪ್ಪಗೋಳ ಪ್ರಕಾಶ್ ಕರಿಗಾರ ಯಲ್ಲನಗೌಡ ಜಟ್ಟಪ್ಪಗೋಳ ಹರ್ದೇಶ್ ಕರಿಗಾರ್ ಲಕ್ಷ್ಮಣ್ ಬಿರಾದರ್ ರಾಜ್ ಅಹಮದ್ ಕೋಲಾರ್ ಸಂಗಮೇಶ್ ಕುಮಾರ್ ಅಖಂಡಪ್ಪ ಕರಬಸಪ್ಪು ಸಂತೋಷ್ ಕರಿಗಾರ್ ಇವರೆಲ್ಲರೂ ವೇದಿಕೆ ಬರಬೇಕು ದಯಮಾಡಿ ಸನ್ಮಾನಸ್ರಿ ಆ ವೀರೇಶನ್ ಕರೆಸ್ರಿ ಒಳಗೆ ದಯಮಾಡಿ ಯಾರು ಉಳ್ದವ್ರು ಬರ್ರಿ ಮ್ಯಾನೇಜರು ಮಾಲಕರು ದಯಮಾಡಿ ವೇದಿಕೆಗೆ ಬಂದು ಜಲ್ದಿ ಸನ್ಮಾನವನ್ನು ಸ್ವೀಕಾರ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ ಅದೇ ರೀತಿಯಾಗಿ ಟೈಮದ ಅಭಾವ ಇರೋದ್ರಿಂದ ಪ್ರವೇಶ ಇದು ಪ್ರಯೋಗ ಒಂದೇ ಇರೋದ್ರಿಂದ ಆದಷ್ಟು ಬೇಗನೆ ಈ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಆದಷ್ಟು ಜಲ್ದಿ ಮುಕ್ತಾಯ ಮಾಡಿ ಈ ನಾಟಕಕ್ಕೆ ಅನುವು ಮಾಡಿಕೊಡಲು ತಾವು ಸಹಕರಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ಮಲ್ಲು ಕುಮಾರ್ ಅವರನ್ನ ಕೇಳ್ಕೊತಾ ಇದ್ದೇವೆ. ಅದಕ್ಕಿಂತ ಪೂರ್ವದಲ್ಲಿ ಇದುವರೆಗೆ ಕಾರ್ಯಕ್ರಮ ನಿರೂಪಣೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ಸಿದ್ದು ದೇಸಾಯಿ ಬೊಮ್ಮರೆಡ್ಡಿ ಅವರಿಗೂ ಹಾಗೂ ಇನ್ನು ಮುಂದೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿರುವ ಮಲ್ಲು ಕುಮಾರ್ ಅವರಿಗೂ ಕೂಡ ಈ ನಾಟಕ ಸಂಘದ ವತಿಯಿಂದ ಈ ಸನ್ಮಾನವನ್ನು ಮಹೇಶ್ ಬೋಕ್ನವರ ಹಾಗೂ ಯಲ್ಲಮ್ಮ ಬಿರಾದರ್ ಅವರು ನಡೆಸಿಕೊಡಬೇಕು. ಶ್ರೀ ಗ್ರಾಮ ದೇವತೆ ಹಾಗೂ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಶ್ರೀ ಬೀರಲಿಂಗೇಶ್ವರ ಗಜಾನನ ಯುವ ನಾಟ್ಯ ಸಂಘ ಇವರು ಅರ್ಪಿಸುವ 5ನೇ ಕಲಾಕುಸುಮ 9 ಹಳ್ಳಿಯ ವಾರಸುದಾರ ಈ ಒಂದು ಸುಂದರ ಸಾಮಾಜಿಕ ನಾಟಕದ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯ ಮಹನೀಯರಿಗೂ ಪರಮ ಪೂಜ್ಯರಿಗೂ ಈ ನಾಟಕದ ಉದ್ಘಾಟಕರಿಗೂ ಎಲ್ಲ ಊರಿನ ಹಿರಿಯರಿಗೆ ಇಲ್ಲಿಯವರೆಗೆ ಸ್ವಾಗತ ಕೋರುತ್ತಾ ಸನ್ಮಾನಿಸಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಸಿದ್ದು ದೇಸಾಯಿ ಬೊಮ್ಮರೆಡ್ಡಿ ಅವರಿಗೂ ತುಂಬುವುದಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಪ್ರಮುಖ ಘಟ್ಟ ಜ್ಯೋತಿ ಬೆಳೆಸುವವರು ಈ ಒಂದು ನಾಟಕದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಅಪ್ಪುಗೌಡ ಬ ಪಾಟೀಲ್ JDS ರಾಜ್ಯ ಉಪಾಧ್ಯಕ್ಷರು ಹಾಗೂ ನೆಲೆ ಮನೂರು ಗ್ರಾಮದವರಾಗಿರ್ತಕ್ಕಂಥ ಇವರೆಲ್ಲರೂ ಸೇರಿಕೊಂಡು ಅದೇ ರೀತಿ ಈ ನಾಟಕದ ಶ್ರೀ ಮುತ್ತು ಪೂಜಾರಿ ತಾಲೂಕಾ ಗುರುಕುಲ ಸಂಘದ ಅಧ್ಯಕ್ಷರು ಶ್ರೀ ಬಸನಗೌಡ ಬಿರಾದರ್ JDS ಮುಖಂಡರು ಇವೆಲ್ಲ ಮಹನೀಯರು ಕೂಡಿಕೊಂಡು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ಕಂಗೊಳಿಸಲಿ ಎಂದು ಈ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಅಪ್ಪುಗೌಡ ಪಾಟೀಲ್ ಅವರು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಶಿವಾನಂದ್ ಎಸ್ ಪಾಟೀಲ್ ಸಾಹೇಬರು ಆಗಮಿಸಬೇಕಾಗಿತ್ತು. ಅವರು ಅನಿವಾರ್ಯ ಕಾರಣಕ್ಕಾಗಿ ಆಗಮಿಸಿಲ್ಲ. ಆ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದವರೇ ಆಗಿರ್ತಕ್ಕಂಥ ಕ್ಲಾಸ್ 1 ಕಾಂಟ್ರಾಕ್ಟರ್ KB ಗುತ್ತಿಗೆದಾರರಾಗಿರ್ತಕ್ಕಂಥ ಶಿವಾನಂದ್ ಜಗ್ಲಿ ಇವರು ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಶಿವಾನಂದ್ ಜಗ್ಲಿ ಹಾಗೂ ಎಲ್ಲ ಹಿರಿಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ನಾಟಕದ ಬಲೂನ್ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಮಹೇಶ್ ರಾ ಬಿರಾದಾರ್, ಶ್ರೀಶೈಲ್ ವಿ ಕಾರ್ಸಿದ್, ಸುರೇಶ್ ಬಿರಾದಾರ್ ಈ ಎಲ್ಲ ಮಹನೀಯರು ಕೂಡಿಕೊಂಡು ಈ ಒಂದು ನಾಟಕದ ಬಲೂನ್ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಬಲೂನ್ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ನಾಟಕದ ಪಾರಿವಾಳ ಹಾರಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಮಲ್ಲಯ್ಯ ಮಡಪತಿ, ಮಾಳಪ್ಪ ಎ ಜಟ್ಟಪ್ಪು, ದುಂಡಪ್ಪ ಶಂಕರ್ಗರ್, SS ನಾಗೋಡ್ ಈ ಎಲ್ಲ ಮಹನೀಯರು ಕೂಡಿಕೊಂಡು ಈ ಒಂದು ನಾಟಕದ ಪಾರಿವಾಳ ಹಾರಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕೆಲವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ पहली चिट्ठी पहली चिट्ठी ರಾಷ್ಟ್ರೀಯ ಸಂಗೀತವಾಗಿರ್ತಕ್ಕಂಥ ಪಾರಿವಾಳ ಹಾರಿಸುವುದರ ಮುಖಾಂತರ ಈ ಒಂದು ಪಾರಿವಾಳ ಹಾರಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರಿಗೆ ಧನ್ಯವಾದಗಳು. ಈ ಒಂದು ನಾಟಕದ ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನು ಶ್ರೀ ಸಂತೋಷ್ ಗಣಾಚಾರಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಕೋಲಾರ್, ಶ್ರೀ ಬಾಬು ರಾಬೆಲ್ಲಾದ್ JDS ತಾಲೂಕು ಅಧ್ಯಕ್ಷರು ತಳವಾಡ್, ಶ್ರೀ ಸಂತೋಷ್ ಕಲ್ಗಾರ್ ಕಾಂಗ್ರೆಸ್ ಮುಖಂಡರು, ಶ್ರೀ ಯಲ್ಲಪ್ಪ ಚಂ ಮೂಕ್ನವರು BJP ಮುಖಂಡರು ಈ ಎಲ್ಲ ಮಹನೀಯರು ಕೂಡಿಕೊಂಡು ಈ ಒಂದು ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನು ನೆರವೇರಿಸಿದರು. ಮಿಂಚಿನಂತೆ ಕಂಗೊಳಿಸಲಿ ಎಂದು ಈ ಒಂದು ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ನಾಟಕದ ರಂಗಭೂಮಿ ಪೂಜೆಯನ್ನು ಶ್ರೀ ಪಲ್ಸಪ್ಪ ಲಪೋನಿ ಕುರಿ ವ್ಯಾಪಾರಸ್ಥರು, ಶ್ರೀಶೈಲ್ ಸಂ ನಾಗೋಡ್ ಗ್ರಾಮ ಪಂಚಾಯತ್ PDO ಸಿದ್ಧಾರ್ಥ್, ಶ್ರೀ ಈರಪ್ಪ ಸಿ ಬೆಲ್ಲಾದ್ ಪ್ರಗತಿಪರ ರೈತರು ತಳೆವಾಡ್, ಶ್ರೀ ಕರಿಯಪ್ಪ ಬಾ ಜಟ್ಟಪ್ಪು PKPS ಮಾಜಿ ಅಧ್ಯಕ್ಷರು, ವಿಠಲ್ ಟಿ ಕರಿಗೇರ್ ಈ ಎಲ್ಲ ಮಹನೀಯರು ಕೂಡಿಕೊಂಡು ಈ ಒಂದು ರಂಗಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ನಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ 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 ಶಿವ
ಮಾಡಿರ್ತಕ್ಕಂಥ ಯಾವುದೇ ಒಂದು ಕಾರ್ಯ ಯಶಸ್ವಿ ಆಗ್ಬೇಕು ಅಂದ್ರೆ ಅದಕ್ಕೆ ಪೂಜೆ ಪುರಸ್ಕಾರಗಳು ಅಷ್ಟೇ ಮುಖ್ಯ ಆಗಿರ್ತಕ್ಕಂಥದ್ದು ಅನ್ನುತ್ತಾ ಈ ಒಂದು ರಂಗಭೂಮಿಯ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಭಾರತ ದೇಶದ ರೈತನೇ ಬೆನ್ನೆಲುಬು ಅಂತ ಬರೀ ಬಾಯಿಲೆ ಹೇಳುದಲ್ಲ, ಇವತ್ತಿನ ನಮ್ಮ ತಳವಾಡದ ಒಂದು ರಂಗ ಸಂಚಿಕೆಯನ್ನು ನೋಡಿದಾಗ ಗೊತ್ತಾಕೈತ್ರಿ ರೈತ ಎಷ್ಟು ಪವರ್ಫುಲ್, ರೈತ ದೇಶಕ್ಕೆ ಎಷ್ಟು ಮುಖ್ಯ, ರೈತ ಅಂತಕ್ಕಂಥದ್ದು ಎಷ್ಟು ಹೆಮ್ಮೆ ಅನ್ನೋದು ಈಗ ನೀವು ಬರೀ ಹಸನ್ ಶಾಲೆ ಹಾಕೊಂಡು ನೋಡಿದಾಗ ಗೊತ್ತಾಕೈತಿ. ಯಾಕಪ್ಪ ಅಂದ್ರೆ ಕೇವಲ ಬರೀ ರೈತನಿಂದ ಈ ನಾಟಕ ನಡೆಯಬೇಕಾದ್ರೂ ದೊಡ್ಡ ದೊಡ್ಡ ಶ್ರೀಮಂತರಿಂದ ಅಲ್ಲ, ಒಂದು ಸಮಾಜ ಕಲೆಗೆ ಬೆಲೆ ಬರಲು ಯಾವುದರಿಂದ ಅಲ್ಲ, ಇಂಥ ಒಂದು ರೈತರಿದ್ದಾಗೆ ಮಾತ್ರ ಎಲ್ಲ ನಡೀತೈತಿ. ಈ ಒಂದು ಹಸಿರು ಟೈಲ್ ನೋಡಿದಾಗ ನನಗೂ ಖುಷಿ ಆಗೈತಿ. ಅದಕ್ಕೆ ಏನೈತಿ, ರೈತ ಕೇವಲ ಹೆಸರಿಗೆ ಅಷ್ಟೇ ಅಲ್ಲ, ರೈತ ದೇಶದ ಬೆನ್ನೆಲುಬು ಅಂತ ಅದು ಶಾಶ್ವತ ಆಗಿರ್ತಕ್ಕಂಥ ಮಾತು. ಇಲ್ಲಿಯವರೆಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಪೂರ್ವಕವಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದ ಮಿಂಚಿನ ಸಂಚಲನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಗಣಾಚಾರ್ಯ ಅವರು ಒಂದೆರಡು ಮಾತುಗಳನ್ನು ಆಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ಪ್ರಥಮದಲ್ಲಿ ಶ್ರೀ ಗ್ರಾಮ ದೇವತೆ ಮಾರುತೇಶ್ವರ ಜಾತ್ರಾ ನಿಮಿತ್ತವಾಗಿ ತಳವಾಡ ಗ್ರಾಮದ ಸಕಲ ಆರಾಧ್ಯ ದೇವರುಗಳಲ್ಲಿ ಪಾದಗಳಲ್ಲಿ ಪಡಮಟ್ಟು 9 ಹಳ್ಳಿಯ ವಾರಸ್ದಾರ ಎಂಬ ಸುಂದರ ಸಾಮಾಜಿಕ ನಾಟಕದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಎನ್ನ ತ್ರಿಮೂರ್ತಿಗಳ ಪಾದ ಕಮಲಗಳಲ್ಲಿ ಪಡಮಟ್ಟು ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವುದಕ್ಕೆ ಆಗಮಿಸಿದಂಥ ಮನಗುಳಿ ಗ್ರಾಮದ ಹಾಗೂ JDS ಮುಖಂಡರಾದಂಥ ಅಪ್ಪುಗೌಡ ಪಾಟೀಲ್ ಅವರೇ, ಹಾಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ, ಹಾಗೆ ಉದ್ಘಾಟನೆಗೆ ಆಗಮಿಸಬೇಕಾಗಿತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಭಾಗದ ಜನಪ್ರಿಯ ಸಚಿವರಾದಂಥ ಶಿವಾನಂದ ಎಸ್ ಪಾಟೀಲ್ ಸಾಹೇಬರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು, ಅವರ ಬದಲಾಗಿ ನಮ್ಮ KB ಗುದ್ಗಿಯಾದಂಥ ಶಿವಾನಂದ್ ಜಗಲಿ ಅವರೇ, ಹಾಗೆ ನಮ್ಮ ಗರ್ಸಂಗಿ ಗ್ರಾಮದ ಸಂತೋಷ್ ಕರಿಗಾರ್ ಅವರೇ, ದುಂಡಪ್ಪನ ಕರಿಗಾರ್ ಅವರೇ, ಹಾಗೆ ನಮ್ಮ ಯೂತ್ ಕಾಂಗ್ರೆಸ್ ಬಸವನ ಬಾಗೇವಾಡಿ ಅಧ್ಯಕ್ಷರಾದಂಥ ರಿಯಾನ್ ಭಾಗವಾನ್ ಅವರೇ, ಮುತ್ತು ಪೂಜಾರಿ ಅವರೇ, ಹಾಗೂ ನನ್ನ ಸಕಲ ತಳವಾಡ ಗ್ರಾಮದ ಶರಣು ತಂದೆ ತಾಯಿಗಳಿಗೆ ನನ್ನ ಅನಂತ ಕೋಟಿಯ ನಮಸ್ಕಾರಗಳನ್ನ ತಿಳಿಸ್ತೀನಿ. ದಯವಿಟ್ಟು ಯಾರು ಅಣ್ಣತ ಭಾವಿಸ್ಬೇಕು ಯಾಕಂದ್ರೆ ಸಾಕಷ್ಟು ಜನ ಇದ್ದೀರಿ, ಅದಕ್ಕೆ ಹೆಸರು ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸ್ಬೇಕು. ನಾನು ಮೊನ್ನೆ ನಾಟಕಕ್ಕೂ ಬಂದಿದ್ದೆ, ಅನಿವಾರ್ಯ ಕಾರಣಗಳಲ್ಲಿ 2 ನಾಟಕ ಇರುವುದರಿಂದ ಮಧ್ಯದಲ್ಲೇ ನಿರ್ಗಮಿಸಬೇಕಾಗಿತ್ತು. ಆ ತಳವಾಡ ಮಸೂತಿ ಗ್ರಾಮದ ಅವಿನಾಭಾವ ಸಂಬಂಧ ಹೇಗಿದೆ ಅಂದರೆ ಅಣ್ಣ ತಮ್ಮ ಸಂಬಂಧ. ಅದಕ್ಕೆ ಇಷ್ಟೆಲ್ಲ 3 ನಾಟಕ ಅದು ತಳವಾಡ ಗ್ರಾಮದಾಗ, ಅದು ನಿಮ್ಮ ಗ್ರಾಮದಾಗ ಕಲಿತು ಯಾವುದಾದ್ರೂ ಈ ಕ್ಷೇತ್ರದಲ್ಲಿ ಈ ಕಲೆಗೆ ಬೆಲೆ ಕಟ್ಟುವಂಥ ಗ್ರಾಮ ಯಾವುದಾದ್ರೂ ಇದ್ರೆ ಅದು ತಳವಾಡ ಗ್ರಾಮ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ ಬಂಧುಗಳೇ. ಇಂಥ ಒಂದು ತಳವಾಡ ಗ್ರಾಮಕ್ಕೆ ನಮ್ಮನ್ನು ಕರೆಸಿ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಳ್ಳಲು ಎಲ್ಲರೂ ಸಹಕಾರ ಮಾಡಿದ್ದಕ್ಕಾಗಿ ನಿಮಗೆ ಮತ್ತೊಮ್ಮೆ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಒಂದು ನಾಟಕದಲ್ಲಿ ಬರುವಂಥ ಪಾತ್ರಗಳನ್ನು ಒಳ್ಳೆ ಪಾತ್ರಗಳು ಇರ್ತಾವೋ, ಕೆಟ್ಟ ಪಾತ್ರಗಳು ಇರ್ತಾವೋ. ಒಳ್ಳೆಯ ಸನ್ನಿವೇಶವನ್ನು ಮಾತ್ರ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಒಳ್ಳೆಯ ರೀತಿಯ ಒಂದು ಕುಟುಂಬಸ್ಥರಾಗಿ ತಾವೆಲ್ಲರೂ ಒಂದು ಒಳ್ಳೆಯ ರೀತಿಯಾಗಿ ಬೆಳೆಯಿರಿ ಅಂತೇಳಿ ಆ ದೇವರಲ್ಲಿ ನಾನು ಕೇಳಿಕೊಳ್ತೇನೆ. ಹಾಗೆ ಈ ಕಲಾ ತಂಡಕ್ಕೂ ಕೂಡ ನನ್ನ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕೆಂದರೆ ಈಗ ಸಾಕಷ್ಟು TV ಮಾಧ್ಯಮಗಳಲ್ಲಿ ನಾವು ನೋಡ್ತೀವಿ, ಬರೀ ಧಾರಾವಾಹಿ ಅಂಥವು ಇಂಥವು ನೋಡ್ತೀವಿ.
ಆದ್ರೆ ಈ ಕಲೆಗೆ ಬೆಲೆ ಸಿಗೋದು ಈ ನಾಟಕದಿಂದನೇ. ಈ ನಾಟಕ ಪ್ರೇಮಿಗಳು ಎಲ್ಲಿ ಅದಾವ ಅಂದ್ರೆ ಅದು ತಳೆವಾಡ ಗ್ರಾಮದಲ್ಲಿ ಹೆಚ್ಚೈತಿ ನಮ್ಕಿಂತ, ನಮ್ಮ ಭಾಗಕ್ಕಿಂತ ಈ ಮತಕ್ಷೇತ್ರದಲ್ಲಿ ತಳೆವಾಡ ಗ್ರಾಮ ಹೆಚ್ಚಿನ ಒಂದು ನಾಟಕಕ್ಕೆ ಪ್ರೋತ್ಸಾಹ ಮಾಡುವಂತ ಗ್ರಾಮ ಇದ್ರೆ ಅದು ತಳೆವಾಡ ಗ್ರಾಮ ಅಂತ ಹೇಳಕ್ ಇಚ್ಛಪಡ್ತೀನಿ. ಅದಕ್ಕೋಸ್ಕರ ಒಂದು ನಮ್ಮ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಯಾರಾದರೂ ಏನಾದರೂ ಸಮಸ್ಯೆ ಯಾರಿಗೆ ಮುಟ್ಟಿಲ್ಲ ಅಂಥವ್ರಿಗೆ ಮುಟ್ಟಿಸುವಂಥ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ನಮ್ಮ ಗ್ಯಾರಂಟಿಯ ಒಂದು ಕೋಲಾರ ತಾಲೂಕಿನ ಎಲ್ಲ ಸರ್ವ ಟೀಮ್ಗಳ ನಾವು ಈಗ ಅಂತ ಮುಟ್ಟಿಸುವಂಥ ಯೋಜನೆ 5 ಗ್ಯಾರಂಟಿ ಯೋಜನೆಗಳನ್ನು ನಾವು ಪ್ರತಿ ಮನೆಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಸರ್ಕಾರದ ವತಿಯಿಂದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ DK ಶಿವಕುಮಾರ್ ಅವರ ಒಂದು ಆದಿಯಾಗಿ, ಮಾನ್ಯ ಶಿವಾನಂದ ಎಸ್ ಪಾಟೀಲ್ ಸಾಹೇಬರ ಆದಿಯಾಗಿ ನಾವು ಎಲ್ಲ ಕಡು ಬಡವರಿಗೂ ಹಾಗೂ ಎಲ್ಲ ದೀನ ದಲಿತರಿಗೂ ಕೂಡ ಮುಟ್ಟಿಸುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅಂತ ಒಂದು ಯೋಜನೆಗೆ ನನ್ನನ್ನು ಅಧ್ಯಕ್ಷನಾಗಿ ಮಾಡಿ ಎಲ್ಲ ಒಂದು ಸರ್ಕಾರದ ಕಾರ್ಯಗಳನ್ನು ಮನೆ ಮುಟ್ಟಿಸುವಂಥ ಒಂದು ಸಣ್ಣ ಅಳಿಲು ಸೇವೆಯನ್ನು ಮಾಡಿಕೊಡಲು ಅನುವು ಮಾಡಿಕೊಟ್ಟಕ್ಕಂಥ ಎಲ್ಲ ನನ್ನ ತಾಲೂಕಿನ ಎಲ್ಲ ಗೌರವಾನ್ವಿತ ಎಲ್ಲ ಜನತೆಗೂ ಕೂಡ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ಒಂದು ಎಲ್ಲ ನೋಡಿದರೆ ಈಗಿನ ಈಗ ಹೇಳಿದ್ರು ನಮ್ಮ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಹೇಳಿದರು, ರೈತರ ಒಂದು ಶಾಲೆ, ಯಾಕಂದ್ರೆ ಆ ರೈತರಿಗೆ ಒಂದು ಬೆಲೆ, ಯಾಕಂದ್ರೆ ರೈತರಿಗೆ ಗೌರವ ಐತಿ, ಎಲ್ಲಿ ಬೇಕಾದಲ್ಲಿ ಹೋದ್ರು ಈ ಶಾಲೆಗೆ ಗೌರವ ಐತಿ. ಇದು ರೈತರ ಒಂದು ಒಳ್ಳೆಯ ಸಂಕೇತ. ಯಾರು ನಾವು ಶ್ರೀಮಂತರಲ್ಲ, ಯಾರು ಇಲ್ಲ, ನಾವು ರೈತರ ಮಕ್ಕಳೇ. ಅಂತ ರೈತರ ಮಕ್ಕಳ ಕುಟುಂಬದಲ್ಲಿ ಮುಂದಿನ ದಿನಮಾನದಲ್ಲಿ ಆ ದೇವರು ಮಳೆ ಬೆಳೆ ಒಳ್ಳೆ ಚೆನ್ನಾಗಿ ಕೊಡಲಿ, ಆ ದೇವರು ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಲೆಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ಕಲಿಗಳು ಯಾವ ಗ್ರಾಮದಾಗ ಅದಾರಪ್ಪ ಅಂದ್ರ ನಮ್ಮ ತಳೆವಾಡ ಗ್ರಾಮದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅದಾರ. ತಳೆವಾಡ ಮತ್ತು ಮಸೂತಿ ಒಂದೇ ಅಣ್ಣ ತಮ್ಮ ಅಂತಕ್ಕಂಥ ಒಂದು ಬಾಂಧವ್ಯದ ಬೆಸುಗೆಯನ್ನು ಮಾತನಾಡಿ ನಮ್ಮ ಬಸ್ ಒಂದು ತಳೆವಾಡದಿಂದ ಮಸೂತಿ ಹೋಗೈತಿ. ಆ ಎಲ್ಲ ಒಂದು ಅನ್ಯೋನ್ಯ ಭಾವನೆಯಿಂದ ಮಾತನಾಡಿರ್ತಕ್ಕಂಥ ಸಂತೋಷನ್ನ ಗಣಾಚಾರ್ಯ ಅವರಿಗೆ ಧನ್ಯವಾದಗಳು. ಒಂದು ಸಣ್ಣ ಬದಲಾವಣೆ, ಈ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀ ಮಾಳಪ್ಪ ವಿ ಜಗ್ಲಿ ಇವರಿಗೆ ಶಾಲನ್ನು ಓದಿಸಿ ಸನ್ಮಾನಿಸಬೇಕೆಂದು ಸಿದ್ದು ಜಟ್ಟಪ್ಪಳಿ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಇನ್ನೋರು ಈ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀ ಅಲಿ ಸಾಬ್ ಕೋಲಾರ್ ಇವರಿಗೂ ಕೂಡ ಶಾಲನ್ನು ಓದಿಸಿ ಮಾಲಾರ್ಪಣೆ ಮಾಡಬೇಕೆಂದು ರಮೇಶ್ ಕರ್ಬಸಪ್ಪಳವರಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿ ಇನ್ನೊಬ್ಬ ಈ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಪಾಂಡು ನಾಗೋಡ್ PKPS ಸದಸ್ಯರು, ಇವರು ಕೂಡ ಈ ವೇದಿಕೆಗೆ ಬೇಗನೆ ಆಗಮಿಸಿ ಇವರನ್ನು ಕೂಡ ಶಾಲೆ ಹೊದಿಸಿ ಮಾಲಾರ್ಪಣೆ ಮಾಡಬೇಕೆಂದು ಸಂಗಣ್ಣ ಜಾಲಪ್ಪರವರಲ್ಲಿ ಕೇಳಿಕೊಳ್ತೇನೆ. ಅದೇ ರೀತಿ ಈ ನಾಟಕದ ಮಿಂಚಿನ ಸಂಚಲನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನೆರೆ ಗ್ರಾಮದವರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಕರ್ಗಾಲ್, ಕಾಂಗ್ರೆಸ್ ಮುಖಂಡರು, ಇವರು ಈ ನಾಟಕವನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಆಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ಶರಣರ ಧರ್ಮಗೆ ಪ್ರಾಣ ಜೀವಾಳವೆಂಬಂತೆ ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ಶರಣಾರ್ಥಿಗಳಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಗ್ರಾಮದ ಆರಾಧ್ಯ ದೇವರ ಕರ್ತೃಗದಿಗೆಯಲ್ಲಿ ಶಿರಸಾಷ್ಟಾಂಗ ಬೆರಗಿ ಈ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಇರುವ ಪರಮ ಪೂಜ್ಯರಲ್ಲಿ ಕೂಡ ಹಣೆಮಣೆದು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆದುರಿಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನನ್ನ ಆತ್ಮೀಯರು, ಸ್ನೇಹಿತರಾಗಿರ್ತಕ್ಕಂಥ ಶಿವಕುಮಾರ್ ಜಗ್ಲಿ ಅವರೇ, ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಹಿರಿಯರು,
ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಅಪ್ಪುಗೌಡ ಪಾಟೀಲ್ ಅವರೇ, ಸಂತೋಷ್ ಗಣಾಚಾರ್ಯ ಅವರೇ, ಈ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಮಳಕಾಕನವರೇ, ದುಂಡುಗಾಕರವರೇ, ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮುತ್ತು ಪೂಜಾರಿ ಅವರೇ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅತಿಥಿ ಅಭ್ಯಂಗತರೇ. ಸೊ ಇವತ್ತಿನ ದಿವಸ ಆಗಲೇ ನಮ್ಮ ಸಂತೋಷ್ ಅಣ್ಣವ್ರು ಹೇಳಿದ್ರು, ಈ ಕಲೆ ಅನ್ನೋದು ಹೆಂಗಪ್ಪ ಅಂತಂದರೆ ನಮ್ಮನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ನಿಜ ಜೀವನದೊಳಗೆ ವಾಸ್ತವತೆಯನ್ನು ಹುಡುಕಿಸುವಂಥ ಯಾವುದಾದ್ರೂ ಕಲೆ ಇದೆಯಪ್ಪ ಅಂತಂದರೆ ಅದು ನಾಟಕ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮೊಟ್ಟ ಮೊದಲಿಗೆ ನಾನು ತಳೆವಾಡ ಗ್ರಾಮದ ಇಲ್ಲಿ ಎಲ್ಲ ಯುವಕ ಮಿತ್ರರಿಗೆ ನಾನು ಒಂದು ಭಾಳಷ್ಟು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು ಇವತ್ತು ಏಪ್ರಿಲ್ 1ನೇ ತಾರೀಕು ಹಿಡ್ಕೊಂಡು ಇಲ್ಲಿ ಮಠ ಪ್ರತಿದಿನ ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲಿ ಇವತ್ತು ಈ ಗ್ರಾಮದೊಳಗೆ ಎಷ್ಟು ಧಾರ್ಮಿಕತೆ ಮತ್ತು ಈ ಕಾರ್ಯಕ್ರಮಗಳ ಬಗ್ಗೆ ಎಷ್ಟು ಒಂದು ಉತ್ತೇಜನ ಐತಿ, ಅವ್ರಿಗೆ ಎಷ್ಟು ಅಭಿರುಚಿ ಐತೆ ಅಂತಕ್ಕಂಥ ಮಾತನ್ನು ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಇವತ್ತು ಯಾವುದೇ ಊರಿಗೆ ಹೋದ್ರೂ ಕೂಡ ಎಲ್ಲ ಕಾರ್ಯಕ್ರಮ ಇರ್ತಾವೆ. ಆದರೆ ಇವತ್ತು ಇನ್ನೊಂದು ಏಕೆ ನಾವು ಅಭಿನಂದಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ಪ್ರತಿ ಊರಾಗೂ ನಾಟಕ ಮಾಡ್ತಾರೆ, ಎಲ್ಲ ಊರಾಗ ಮಾಡ್ತಾರೆ. ಆದರೆ ಪ್ರಾರಂಭ ಆಗೋದು ಎಷ್ಟೊತ್ತಿಗಪ್ಪ ಅಂತಂದ್ರೆ 11ರಿಂದ 12 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇಲ್ಲಿ ಈ ಸಮಯ ಪ್ರಜ್ಞೆಗೂ ಕೂಡ ಭಾಳಷ್ಟು ಒತ್ತನ್ನು ಕೊಟ್ಟಿರ್ತಕ್ಕಂಥ ಗ್ರಾಮ ಯಾವುದಾದ್ರು ಇದ್ರಪ್ಪ ಅಂದರೆ ಅದು ತಳೆವಾಡದ ಯುವಕರು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಒಟ್ಟಿನೊಳಗೆ ನಾವು ಒಳ್ಳೆ ಬದುಕನ್ನು ಕಾಣಬೇಕಾಗಿತ್ತಪ್ಪ ಅಂತಂದರೆ ಈ ಥರ ನಾಟಕಗಳನ್ನು ನೋಡಿ ಇಲ್ಲಿ ಬರ್ತಿರ್ತಕ್ಕಂಥ ಪಾತ್ರಗಳನ್ನು ನಾವು ಅನುಭವಿಸಬೇಕು, ಅವನು ನೋಡಬೇಕು. ನೋಡಿದಾಗ ಇಲ್ಲಿ ಬರ್ತಕ್ಕಂಥ ಯಾವ್ಯಾವ ಪಾತ್ರಗಳು ಭಾಳಷ್ಟು ಬರ್ತಾವೆ. ಇವತ್ತು ಹಾಸ್ಯ ಪಾತ್ರ ಬರ್ತೈತಿ, ಖಳನಾಯಕನ ಪಾತ್ರ ಬರ್ತೈತಿ, ಮತ್ತು ಒಬ್ಬ ಒಳ್ಳೆ ಕಥಾನಾಯಕನ ಪಾತ್ರ ಬರ್ತೈತಿ. ಅವನ್ನೆಲ್ಲ ನಾವು ನೋಡ್ಕೊಂಡಾಗ ಇದರೊಳಗೆ ಏನು ಬದಲಾವಣೆ ಆಗ್ತೈತಿ. ಅದು ಒಂದು ಸ್ಟಾರ್ಟ್ ಆಯ್ತಂದ್ರೆ ಬೆಳಗ್ಗೆ ಹೋಗ ನಿಮ್ಗೆ ಸಾರಾಂಶ ಗೊತ್ತಾಗ್ತದೆ. ಅದಕ್ಕೆ ಒಬ್ರು ಹೇಳ್ತಾರೆ, ಆಗಲೇ ಹೇಳಿದ್ರು ನಮ್ಮ ಅಣ್ಣವ್ರು ನಿರೂಪಣೆ ಮಾಡಾಗ, ಇವತ್ತು ಹಸಿರು ಟವೆಲ್ ಹಾಕ್ಯಾರ ಒಳಗ, ಇವತ್ತು ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂಥೇಳಿ. ಇವತ್ತು ರೈತ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ತಕ್ಕಂಥ ಶಕ್ತಿ ಈ ಹಸಿರಿಗೈತಿ. ಆದರೆ ಇವತ್ತು ಜಾಣ ರೈತ ಕಳೆನೂ ಬೆಳಿತಾನ, ಬೆಳೆನೂ ಬೆಳಿತಾನ. ಅದಕ್ಕೆ ಕಳೆನೂ ಜೊತೆಗೆ ಬೆಳಿತಾನ, ಕಳೆನೂ ಬೆಳಿತಾನ, ಬೆಳೆನೂ ಎರಡು ಜೊತೆಗೆ ಬೆಳಿತಾನ. ಆದರೆ ಕಳೆ ತೆಗಿತಾನ, ಬೆಳೆ ಮಾತ್ರ ಬೆಳಿತಾನ. ಬೆಳೆ ಬೆಳೆದು ಜೋಳ ಕಾಳ ತೊಗೊಂಡು ಮನ್ಯಾಗ ತುಂಬಿಸ್ತಾನ. ಹಂಗೆ ಈ ನಾಟಕ ಒಳಗೆ ಬರ್ತಕ್ಕಂಥ ಒಳ್ಳೆ ಪಾತ್ರನೂ ಅದ, ಕೆಟ್ಟ ಪಾತ್ರನೂ ಅದ. ಈ ಒಳ್ಳೆ ಪಾತ್ರವನ್ನು ನಾವು ತೊಗೊಂಡು ಹೋಗೋನು, ಕೆಟ್ಟ ಪಾತ್ರನ ಇಲ್ಲೇ ಬಿಟ್ಟು ಹೋಗೋನು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತುಗಳನ್ನು ವಿರಮಿಸ್ತೀನಿ. ಧನ್ಯವಾದಗಳು. ಸಮಯ ಪ್ರಜ್ಞೆ ಮತ್ತು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿರ್ತಕ್ಕಂಥ ಗ್ರಾಮ ಯಾವುದಾದ್ರೂ ಇದ್ರೆ ತಳವಾಡ ಗ್ರಾಮ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಸಂತೋಷನ ಕರ್ಗಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಇನ್ನೊಂದು ಬದಲಾವಣೆ, ಸಂಗೋಣ್ಣ ಜಾಲಾಪುರ್ ಹಾಗೂ ನಾಗು ಮೂಕ್ನವರಿಗೆ ಶಾಲನ್ನು ಓದಿಸಿ ಸನ್ಮಾನಿಸಬೇಕೆಂದು ಸಿದ್ದು ಜಟ್ಟಾಪುಳ ಅವರಲ್ಲಿ ಕೇಳ್ಕೊಳ್ತೇನೆ. ರಮೇಶ್ ಕರ್ಗಾರ್ ಅವರಲ್ಲಿ ಕೇಳ್ಕೊಳ್ತೇನೆ. ಯಾರ್ದಪ್ಪ ಅದು ಟಮ್ಟಮೆ? ಯಾರ್ದಾದ ಟಮ್ಟಮೆ? ಟಮ್ಟಮೆ ಹಿಂದಕ್ಕೆ ಸರ್ಸ್ರಪ್ಪ ಹುಡುಗ್ರೆ, ನೀವು ಕೂಡ್ಕಿದ್ದಿಲ್ಲ ನನ್ನ ಜೊತೆ. ಆ ಗಾಡಿ ತೆಗೀರಿ. ಯಾರಿದ್ದವ್ರು ವೆಹಿಕಲ್ಗಳನ್ನ ನಿಮ್ಮ ವೆಹಿಕಲ್ ಕಡೆ ಮುಂದೆ ದೂರ ತಾತ್ರಿ. ಯಾರು ಸೈಕಲ್ ಮೋಟ್ರ್ ಆಯ್ತು ಯಾವೇ ಇದ್ರು. ಅದೇ ರೀತಿ ಈ ನಾಟಕದ ಇನ್ನೋರ್ವ ಮ್ಯಾನೇಜರ್ ಆಗಿರ್ತಕ್ಕಂಥ ಎಲ್ಲೂ ಜಟ್ಟಪ್ಪಗಳವರು ಕೂಡ ವೇದಿಕೆಗೆ ಬೇಗನೆ ಆಗಮಿಸಿ ಅವರನ್ನು ಕೂಡ ಶಾಲು ಹೊದಿಸಿ ಸನ್ಮಾನಿಸಬೇಕೆಂದು ವೀರೇಶ್ ಜಗ್ಲಿ ಅವರಲ್ಲಿ ಕೇಳಿಕೊಳ್ತೇನೆ. ಮುಂದೆ ಕೂತವ್ರಿಗೆ ಮತ್ತೆ ಮ್ಯಾಕ್ ಕೂತವ್ರಿಗೆ ಸ್ವಲ್ಪ ಬೇಸರಕೈತಿ. ಅದೇ ರೀತಿ ಈ ನಾಟಕವನ್ನು ಉದ್ದೇಶಿಸಿ ನಮ್ಮ ಗ್ರಾಮದವರೇ ಆಗಿರ್ತಕ್ಕಂಥ ಬಾಬು ರಾಯಪ್ಪ ಬೆಲ್ಲದ್ ತಾಲೂಕಾ JDS ಅಧ್ಯಕ್ಷರು ಇವರು ಈ ನಾಟಕವನ್ನು ಕುರಿತು ಒಂದೆರಡು ಮಾತನಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇವೆ. ಎಲ್ಲೂ ಜಟ್ಟಪ್ಪಗಳವರ ಬದಲಾಗಿ ಸಿದ್ದು ಜಟ್ಟಪ್ಪಗಳವರಿಗೆ ಶಾಲನ್ನು ಹೊದಿಸಿ ಸನ್ಮಾನಿಸಬೇಕೆಂದು ವೀರೇಶ್ ಜಗ್ಲಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ
ನಮ್ಮ ಬೀರದೇವರ ಗದ್ದಿಗೆ ಪೂಜಾರಿಗಳಾಗಿರ್ತಕ್ಕಂಥ ಪಿತಾಂಬರಪ್ಪ ಪೂಜಾರಿ ಇವರಿಗೂ ಕೂಡ ಶಾಲನ್ನು ಓದಿಸಿ ಸನ್ಮಾನಿಸಬೇಕೆಂದು ಭೀಮನಗೌಡ ಪಾಟೀಲ್ ಇವರಲ್ಲಿ ಕೇಳಿಕೊಳ್ತೇವೆ. ಇವರು ವೇದಿಕೆ ಮುಂಭಾಗದಲ್ಲಿ ಆಗಮಿಸಬೇಕು. ನಮ್ಮ ಗ್ರಾಮದ ಮಾರುತೇಶ್ವರ ಪಾದಗಳಲ್ಲಿ ನಮಸ್ಕರಿಸಿ ಈಗಾಗಲೇ ವೇದಿಕೆ ಮೇಲೆ ಆಸೀನರಾದಂಥ ಅವರಿವರ ಅನ್ನದೇ ಎಲ್ಲ ನಮ್ಮ ಊರಿನ ಗ್ರಾಮದ ಗುರು ಹಿರಿಯರು ಮತ್ತು ಮನೆಗಳಿಂದ ಆಗಮಿಸಿದಂಥ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಅಪ್ಪುಗೌಡ ಪಾಟೀಲ್ರವರು ಮತ್ತು ಮಸೂತಿ ಕೂಡ್ಗಿ ಮಲಗಾನ್ ಇಂಥ ಎಲ್ಲ ವೇದಿಕೆ ಮೇಲೆ ಆಸೀನರಾದಂಥ ಸಮಸ್ತ ನಮ್ಮೂರಿಗೆ ಒಂದೇ ಕರೆ ಕೊಟ್ಟ ಕರೆದಾಗ ಬಂದು ಈ ನಾಟಕಕ್ಕೆ ಶೋಭೆ ತಂದಂಥ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ ಈಗಾಗಲೇ ಸಾಕಷ್ಟು ಜನರು ಸಾಕಷ್ಟು ಮಾತಾಡಿದರು. ಆದರೆ ಒಂದು ಮಾತು ಯಾರೂ ತಪ್ಪು ತಿಳ್ಕೋಬಾರ್ದು, ನಾವು ಮಾಡುವಂಥ ದಗದಾನ ಬೇರೆ, ಆಗುವಂಥ ದಗದಾನ ಬೇರೆ. ಇಷ್ಟೇ ನಮ್ಮ ಮಕ್ಕಳು ಇವತ್ತಿನ ಮಟ್ಟಿಗೆ ಎಷ್ಟು ಶಿಕ್ಷಣದೊಳಗೆ ಹಿಂದೆ ಬೀಳಕತ್ತಾರ, ಪ್ರೈವೇಟ್ ಕಾಲೇಜುಗಳು ಶಾಲೆಗಳು ಎಷ್ಟು ಮುಂದೆ ಹೋಗಕತ್ತಾವ. ಇಂಥವು ಗ್ಯಾರಂಟಿ ಅಂತ ಇಂಥ ಯೋಜನೆ ಮಾಡೋದಕ್ಕಿಂತ 9-10 ಸಾವಿರ ಜನಸಂಖ್ಯೆ ಈ ನೌಕರಿ ಹೆಸರಿಲ್ಲ, ಶಿಕ್ಷಕರಿಲ್ಲ. ಅಂಥದ್ದೊಂದು ನಾವು ನೀವು ಕೂಡಿ ಒಂದು ಸರ್ಕಾರಕ್ಕೆ ಇಂಥದ್ದೊಂದು ಮನವಿ ಮಾಡಿ 10,000 ಜನಸಂಖ್ಯೆ ಈ ಕರ್ನಾಟಕದಲ್ಲಿ ಶಿಕ್ಷಕರಿಲ್ಲ, ಅಂಥದ್ದೊಂದು ನಾವು ನೀವು ಕೂಡಿ ಮಾಡೋಣ ಅಂತ ಹೇಳಿ ಈ ತಳವಾಡ ಯಾಕೆ ಇಷ್ಟು ಗಟ್ಟಿ ಉಳಿದಂದ್ರೆ ಇಲ್ಲೇ ಮುಂದವರು ಮನಗುಳಿ ಮಮಕಾರದಿಂದ ನಿಮ್ಮೂರಿಗೆ ನಾವು ಯಾವತ್ತು ಸಪೋರ್ಟ್ ಇರ್ತಾವಂತೇಳಿ ಮನಗುಳಿ ಮಮಕಾರದಿಂದ ಧೈರ್ಯ ತುಂಬುವಂಥ ಮನಗುಳಿ ಬಾಜುಕ್ ಇಲ್ಲೇ ಮುತ್ತಿಗೆ ಯಾವತ್ತು ನಿಮ್ಮ ಜೋಡಿ ಸಾಥನ್ನು ಕೊಡುವಂಥ ನೀವು ಯಾವಾಗ ಕರೆದಾಗ ಬಂದು ನಿಮಗನ್ನು ಮುತ್ತಿನ ಹಾರ ಹಾಕಿ ನಿಮ್ಮ ಊರಿಗೆ ನಾವು ಒಳ್ಳೆ ಹಾರೈಸಿತ್ತು ಅಂತೇಳಿ ಮುತ್ತಿಗೆ ಮಗ್ಲೈತಿ ಕೂಡಿಗೆ ಎಲ್ಲೇ ಇದ್ದವ್ರನ್ನ ಕೂಣ ಹಚ್ಚಿ ನಮ್ಮ ಊರಿಗೆ ಒಂದು ಬೆಂಬಲ ತೋರಿಸುವಂಥ ಮಗ್ಗಲ ಕೂಡಿಗೆ ಮಸೂತಿ ಮಮತೆಯಿಂದ ನಮ್ಮ ಗ್ರಾಮಕ್ಕೆ ಯಾವಾಗಲೂ ಮಸೂತಿ ಅವರು ಯಾವುದೇ ಕೆಲಸ ಇರಲಿ ಒಂದು ಮಮತೆ ಯಂತ್ರ ಕರೆದಾಗ ಹೋಗ್ಕೊಟ್ಟು ಬಂದು ನಮ್ಮ ಗ್ರಾಮಕ್ಕೆ ಆಶೀರ್ವಾದಿಸುತ್ತಾರೆ. ಇಂಥ ಎಲ್ಲ ಗುರು ಹಿರಿಯರು ಸುತ್ತಮುತ್ತಲಿನ ಗುರು ಹಿರಿಯರ ಆಶೀರ್ವಾದ ಸದಾ ನಮ್ಮ ಗ್ರಾಮದ ಮೇಲೆ ಇರಲಿ. ಈ ನಾಟಕ ಮಾಡುವಂಥ ಕಲಾವಿದರಿಗೆ ಸಮಸ್ತ ಎಲ್ಲ ಜಾತಿ ವರ್ಗದವರು, ನಮ್ಮ ಗ್ರಾಮದ ಜಾತಿ ವರ್ಗದವರು ಯಾವುದೇ ಜಗಳ ಜೋಟಿ ಇಲ್ಲದೆ ಜಾತ್ರೆಯನ್ನು ಭಾರಿ ಇದರದಿಂದ ನಡೆಸಿಕೊಂಡು ಬಂದಿದ್ದಾರೆ. ಇದೇ ರೀತಿ ಪ್ರತಿ ವರ್ಷವೂ ಈ ಕಲಾವಿದರ ಮೇಲೆ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಕ್ಕಳ ಭವಿಷ್ಯದ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿ ಶಿಕ್ಷಣಕ್ಕೆ ಒಂದು ಹೆಚ್ಚಿನ ಒತ್ತನ್ನು ನೀಡಬೇಕೆಂದು ಹೇಳಿದ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಬಾಬು ಕಾಕ ಬೆಲ್ಲದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ನಾಟಕದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅಪ್ಪುಗೌಡ ಪಾಟೀಲ್ ಸದಾ ಹಸನ್ಮುಖಿಗಳು, ಯುವಕರ ಸ್ಫೂರ್ತಿ, ಬಡವರ ಆಶಾಕರಣ, ಈ ಒಂದು ಎಲ್ಲ ನನ್ನವರೇ ಅಂತಕ್ಕಂಥ ಒಂದು ಸ್ವಭಾವವನ್ನು ಹೊಂದಿರತಕ್ಕಂಥ ಅಪ್ಪುಗೌಡ ಪಾಟೀಲ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ವಿಶ್ವಗುರು ಬಸವಣ್ಣವ್ರನ್ನ ಮನದಲ್ಲಿ ಸ್ಮರಿಸಿಕೊಂಡು ಸ್ಥಳೀಯ ಆರಾಧ್ಯ ದೇವರಾದ ಮಾರುತೇಶ್ವರನ ಪಾದಗಳಿಗೆ ವಂದಿಸಿ ಇವತ್ತಿನ ಮಾರುತೇಶ್ವರ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಈ ನಾಟಕ ಉದ್ಘಾಟನಾ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲು ವೇದಿಕೆ ಮೇಲೆ ಉಪಸ್ಥಿತಿರುವ ನಮ್ಮ ಹಿರೇಮಠ ಗುರುಗಳ ಪಾದಗಳಿಗೆ ನಮಸ್ಕರಿಸಿ, ಅದೇ ರೀತಿ ಅವರ ಜೊತೆಯಲ್ಲಿ ಬೀರಲಿಂಗೇಶ್ವರ ಪೂಜಾರಿಯವರ ಪಾದಗಳಿಗೂ ನಮಸ್ಕರಿಸಿ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯಮಾನ್ಯರು ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಯಾರ ಹೆಸರನ್ನು ತಗೊಳ್ಳೋದಿಲ್ಲ.
ಯಾಕಂದ್ರೆ ಭಾಳಷ್ಟು ಜನ ಆದ್ರಿ, ಒಂದು 4 ಜನ ತಗೊಂಡು 4 ಜನ ಬಿಡೋದು ಬೇಡ. ವೇದಿಕೆ ಮೇಲೆ ಉಪಸ್ಥಿತಿ ಇರುವ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಕೂಡಿದಂಥ ಯಾವತ್ತು ತಳೆವಾಡ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಹಿರಿಯರೇ, ತಾಯಂದಿರೇ, ಸಹೋದರ ಸಹೋದರಿಯರೇ ಹಾಗೂ ಎಲ್ಲ ನಮ್ಮ ಕಲಾ ಬಳಗದವರೇ, ಅದರಲ್ಲಿ ವಿಶೇಷವಾಗಿ ಈ ಹಿನ್ನೆಲೆ ಗಾಯಕ ಆಗೇನು ಮೈಕ್ನಲ್ಲಿ ಹಾಡ್ತಾ ಇದ್ರೆ ಅದನ್ನು ಕೇಳಿದರೆ ನನಗೆ ಭಾಳ ತೃಪ್ತಿಕರ ಅನ್ನಿಸ್ತು. ನನಗನ್ಸೋ ಮಟ್ಟಿಗೆ ಆ ಧ್ವನಿ ಹಿನ್ನೆಲೆ ಗಾಯಕರನ್ನು ಬಿಟ್ಟರೆ ನಾವು ಕೇಳಿದ್ದೇನ ಇಲ್ಲೇ ಅಂದ್ಕೊಂಡಿದ್ವಿ. ತಮ್ಮ ಹೆಸರು ಯಮನಪ್ಪ ಅವರು. ಭಾಳ ಒಳ್ಳೆ ಧ್ವನಿ ಐತಿ, ಅದನ್ನು ಕಾಪಾಡ್ಕೋರಿ. ಅಂದ್ರೆ ಮತ್ತೊಂದು ಏನ್ರಿ ಮಾಡಿ ಇದು ಮಾಡ್ಕೊಳ್ಬೇಡ್ರಿ. ಅದು ಹಾಡ ಕೇಳಿದ ಕೂಡಲೇ ನಮಗೂ ಒಂಥರ ಹುರುಪ ಹುಮ್ಮೆಸ್ ಹೆಂಗೆ ಬತ್ತಂದ್ರೆ ಮಾತಾಡೋದು ಬಿಟ್ಟು ಸುಮ್ಮನೆ ಅನ್ನೋ ಒಂದು ಹಾಡ ಹಾಡ್ಲೇನದು. ಹಾಡ ಹಾಡಿದ್ರೆ ನೀವು ಇಲ್ಲಿ ಯಾರು ಕುಂದ್ರುದಿಲ್ಲ, ಅದು ಗೊತ್ತದ ನನಗೆ. ಅದಕ್ಕೆ ಹಂಗೆ ಕೇಳುವಂಥ ಒಂದು ಇದು ಬೇಕು. ಈ ನಾಟಕ ಎಷ್ಟು ಶ್ರಮವಹಿಸಿ ಮಾಡಿರ್ತಾರೆ ಏನು ಅನ್ನೋದು ನಮಗೆ ಯಾರಿಗೂ ಕಲ್ಪನೆ ಇರೋಂಗಿಲ್ಲ. ಆ ನಾಟಕ ಕಂಪ್ನಿಯವ್ರಿಗೆ ಅದನ್ನೇನದ ಇಲ್ತನ ತಂದು ಚಾಲನೆ ಕೊಟ್ಟು ಮುಕ್ತಾಯ ಆಗುವವರೆಗೂ ಅವ್ರು ಏನು ತ್ರಾಸ ಅನುಭವಿಸ್ತಾರೆ ಅನ್ನೋದು ನಿಮಗೆ ಕಲ್ಪನೆ ಇರೋದಿಲ್ಲ. ಯಾಕಂದ್ರೆ ಈಗಿನ ಇದ್ರಾಗ ಭಾಳಷ್ಟು ದುಡ್ಡು ಬೇಕು. ನಾಟಕ ಮಾಡ್ಬೇಕಾದ್ರೆ ಎಲ್ಲ ಗೊಳೆ ಹಾಕಬೇಕು, ತರಬೇಕು, ಇವರೆಲ್ಲ ಕಲಾ ಬಳಗದವ್ರನ್ನು ಕೂಡಿಸ್ಬೇಕು. ಹಿಂಗೆಲ್ಲ ಮಾಡಿ ನಾಟಕ ಮಾಡಿರ್ತಾರೆ. ಆ ನಾಟಕ ಅಂದ್ಕೊಳ್ಳೇನೆ ನೀವೆಲ್ಲ ಏನು ತಿಳ್ಕೊಂಡ್ಬಿಡ್ತೀರಿ, ಏನೋ ನಾಟಕ ಮಾಡ್ಯಾರಪ್ಪ. ನಾಟಕ ಮಾಡೋದ್ರಾಗ ಎಷ್ಟು ಮಹತ್ವದ ಅನ್ನೋದು ಈ ನಾಟಕ ಮಾಡೋರಿಗೆ ಗೊತ್ತ. ಅದ್ರಾಗ ಏನದ, ಭಾಳಷ್ಟು ಜನ ವೇದಿಕೆ ಮ್ಯಾಗ ಬರ್ತಾರೆ, ಕಲೆ ತೋರಿಸ್ತಾರೆ, ಎಲ್ಲ ಹಾಸ್ಯನೂ ಇರ್ತದೆ. ಅದರಲ್ಲಿ ನಾಯಕ, ಖಳನಾಯಕ ಎಲ್ಲ ಪಾತ್ರಗಳನ್ನು ತೋರಿಸ್ತಾರೆ. ಇವರೆಲ್ಲರಿಗಿಂತ ಇಂಪಾರ್ಟೆಂಟ್ ಅಂದ್ರೆ ಭಾಳಷ್ಟು ಮಹತ್ವವಾದಂಥ ಪಾತ್ರ ಇನ್ನೊಂದೈತಿ. ಅದು ನಿಮ್ಮ ಎಲ್ಲರ ಕಣ್ಣಿಗೆ ಬೀಳುವುದಿಲ್ಲ, ಆದರೂ ಭಾಳ ಅಂದ್ರೆ ಭಾಳ ಮಹತ್ವದ್ದು. ಅಂಥವ್ರನ್ನ ಏನದ ನೀವು ಗುರುತಿಸ್ಬೇಕು. ಗುರುತಿಸಿ ಸನ್ಮಾನಿಸಿದ್ರಿ ಅಂದ್ರೆ ಯೋಗ್ಯತೆ ನನಗನ್ನಿಸ್ತದೆ. ಅವ್ರು ಯಾರು ಅಂದ್ರೆ ಹೆಚ್ಚು ಕಡಿಮೆ ಇಲ್ಲಿ ನಾಟಕದಾಗ ಏನು ಮಾಡ್ತಾರೆ, ಇದು ಮಾಡ್ತಾರೆ. ಎಲ್ಲರೇ ಒಂದು ಶಬ್ದ ತಪ್ಪಿದ್ರು ಬೇಡ, ಡೈಲಾಗ್ ತಪ್ಪಿದ್ರು ಅಂದ್ರೆ, ಏನಾರೇ ಮುಂದಿನ ಸನ್ನಿವೇಶ ತಿಳಿಲಿಲ್ಲ ನಿಂತರು ಅಂದ್ರೆ ಎತ್ತಿ ಕೊಡ್ಲಾಕತ್ತೇಳಿ ಪರದೆಯಿಂದ ಒಬ್ರು ನಿಂತಿರ್ತಾರೆ. ಆ ಪರದೆಯಿಂದ ನಿಂತು ದರ್ವೊಂದು ನಾಯಕರಿರಲಿ, ನಾಯಕಿ ಇರಲಿ, ಅವ್ರೇನದ ಖಳನಾಯಕರಿರಲಿ, ಹಾಸ್ಯ ಇರಲಿ, ಯಾವ ಪಾತ್ರ ಬೇಕಾದದ್ದು ಇದ್ರೂ ಅದನ್ನ ಎತ್ತಿ ಕೊಡುವಂಥದ್ದು. ಎಲ್ಲಿ ನಿಂದಿರ್ತಾರ ಅಲ್ಲಿ ಟಚ್ ಕೊಡ್ತಾರೋ ಅಂಥ ಪಾತ್ರ ಮಾಡುವಂಥವ್ರು ಹಿಂದೆ ನಿಂತಿರ್ತಾರೆ. ಅವ್ರನ್ನೇನದ ನಾವು ಗುರುತಿಸಂಗಿಲ್ಲ, ನೋಡಂಗಿಲ್ಲ, ಇದು ಇಲ್ಲ. ಆದ್ರೆ ಭಾಳ ಅಂದ್ರೆ ಭಾಳ ಶಾಣ್ಯರು ಇರ್ತಾರ. ಪುಸ್ತಕ ಹಿಡ್ಕೊಂಡು ಯಾವಾಗ ಇದು ಏನದ ದರ್ವೊಂದು ಇದು ನೋಡ್ಕೊತ ಹೋಗಿ ಎಲ್ಲಿ ನಿಂದಿರ್ತಾರ ಅಲ್ಲಿ ಎತ್ತಿ ಕೊಡ್ತಿರ್ತಾರೆ. ಹಿಂಗೆ ಒಂದು ಈಗೇನು ಗ್ರಾಮದಾಗ ನಾಟಕ ನಡೆದ, ಹಿಂಗೆ ನಾಟಕ ನಡೆದಿತ್ತು. ಅದು ನಡೆದಾಗ ಏನು ನಡೀತದ ಅನ್ನೋದು ತಮ್ಗೆ ಗೊತ್ತದ. ಯಾರು ಕಲಾವಿದರು ನಾಟಕ ಮಾಡ್ತಾರ ಅವ್ರು ಬೀಗ್ರ ಆಯೇರಿ ತೊಗೊಂಡು ಬಂದಿರ್ತಾರೆ. ಆಯೇರಿ ಮಾಡಿ ಹೋಗ್ಬೇಕಂತೇಳಿ ನಮ್ಮ ಮಗ ಇಂಥವು ಯಾರೋ ಒಬ್ಬ ಮಾಡಾಕತ್ಯಾರ ನಾಟಕಕ್ಕೆ ಏನದ ಆಯೇರಿ ಮಾಡಿ ಹೋಗ್ಬೇಕು. ಹಂಗೇನದ ನಾನು ನಾಟಕದಾಗ ಪಾತ್ರ ವಹಿಸೀನಿ ಬರ್ರಿ ಅಂತೇಳಿ ಬೀಗರಿಗೆ ಹೇಳಿ ಕಳಿಸಿದ್ದ. ಅವ್ರು ಬೀಗರು ಬಂದು ಮುಂದಿನ ಸಾಲಿನಾಗ ಆಯೇರಿ ತೊಗೊಂಡು ಕೂತಿದ್ರು. ಆಯೇರಿ ತೊಗೊಂಡು ಕೂತಾಗ ಈ ನಾಟಕ ಪಾತ್ರಧಾರಿಗಳು ಬಂದರು, ನಡೀತು. ನಾಟಕ 1 ಸನ್ನಿವೇಶ ಆಯಿತು, 2 ಆಯಿತು, 3 ಆಯಿತು, 4 ಆಯಿತು, ಸನ್ನಿವೇಶಗಳು ಹಾಗೆ ಆಗು. ಅವ್ರಂದ್ರು ನಮ್ಮ ಹಳೆ ಯಾವಾಗ ಬರ್ತಾನ್ರಿ ಏನಂತೇಳಿ. ಯಾರು ನಿಮ್ಮ ಹಳೆ ಅಂತ ಕೇಳಿದ್ರು. ಅವರು ಬಾಜು ಕೂತವ್ರಿಗೆ ಕೇಳೋಣ ಹೇಳಿದ್ರು ಅವ್ರು ಇಂಥವ್ರಿ ಅಂತೇಳಿ. ಅದಾನ್ರಿ ಕಲಾವಿದರು, ಅವನು ಅದಾನ. ಆದ್ರೆ ಈ ವೇದಿಕೆ ಮ್ಯಾಗ ಬರಂಗಿಲ್ಲ, ಅವ ಏನಿದ್ರು ಹಿಂದೆ ಇರ್ತಾನ್ರಿ. ಹಿಂದೆ ಏನು ಮಾಡ್ತಾನ್ರಿ ಅಂತ ಕೇಳಿದ್ಕೊಳ್ಳಿದೆ. ಇವ್ರು ಏನ್ರಿ ತಪ್ಪಿದ್ರೆ ಏತಿ ಕೊಡ್ತಾನೆ. ಏತಿ ಕೊಡುವಂಥ ಕಲಾವಿದ ಎಲ್ಲದಾನಂದ್ರೆ ಹಿಂದದಾನ. ನೀವು ಏನದ ಆಯೇರಿ ತಂದಿರಲ್ಲ, ಯೋಗ್ಯವಾದಂಥ ಮನುಷ್ಯಾಗ ತಂದಿರಿ, ಈಗ ಹೇಳ್ತೀವಿ ನಿಂದಿರಿ ಅಂತೇಳಿ ಹೇಳಿ ಅವ್ನ ವೇದಿಕೆ ಮ್ಯಾಗ ಕರೆಸಿ ಅವಂಗ ಸನ್ಮಾನ ಮಾಡಿದ್ರು. ಹಂಗೇನದ ಆ ನಾಟಕದ ಹಿಂದೆ ಏನೇನು ಇರ್ತದೆ ಏನಿಲ್ಲ ಅನ್ನೋದು ನಮಗೆಲ್ಲ ಕಲ್ಪನೆ ಇರೋಂಗಿಲ್ಲ. ಭಾಳಷ್ಟು ಶ್ರಮ ವಹಿಸಿ ಮಾಡಿ ನಾಟಕ ತಯಾರು ಮಾಡಿರ್ತಾರೆ. ಅದನ್ನೇನದ ಖುಷಿಯಿಂದ ನೋಡ್ರಿ ನೀವೆಲ್ಲರೂ. ಅದ್ರಾಗ ಒಳ್ಳೇದೇನದ ಆರಿಸ್ಕೊಂಡು ಹೋಗೋದು, ಕೆಟ್ಟದ್ದು ಬಿಟ್ಟು ಹೋಗೋದು, ಹಾಸ್ಯ ಏನಿರ್ತದೆ ಅದನ್ನು ತೃಪ್ತಿಪಟ್ಟು ಮನಸಾರೆ ನಗ್ರಿ, ಇದು ಮಾಡ್ರಿ. ಆದ್ರೆ ಬಾಜು ಕೂತವ್ರಿಗೆ ಏನದ ಒಂದಿಟ್ಟು ತೊಂದರೆ ಆಗ್ಲಾರಂಗೆ ನಗುದು, ಕೂಗು ಹೊಡಿದು ಮಾಡ್ರಿ. ಅದನ್ನೇನದ ಭಾಳಷ್ಟು ಹೇಳ್ತಾರೆ, ನಗುವುದರಿಂದ ಆಯುಷ್ಯ ಹೆಚ್ಚಾಕದ, ಆರೋಗ್ಯ ಒಳ್ಳೇದಿರ್ತದ. ಅದಕ್ಕೆ ಹೇಳ್ತಾರೆ ನಗ್ರಿ. ಅದನ್ನೇನದ ಸಂತೋಷಪಟ್ಟು ಈ ನಾಟಕದವ್ರಿಗೆ, ಕಲಾವಿದರಿಗೆ, ನಮ್ಮ ಕಲಾ ಬಳಗದವ್ರು ಎಲ್ಲರಿಗೂ ಆಶೀರ್ವಾದ ಹೆಂಗೆ ಮಾಡ್ರಿ ಅಂದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ತೋರಿಸಿ ಅವ್ರಿಗೇನದ ರೊಕ್ಕ ರೂಪಾಯಿ ಬೇಕಾಗಿರೋಂಗಿಲ್ಲ, ಚಪ್ಪಾಳೆ ಬೇಕಾಗಿರ್ತದೆ. ಯಾಕಂದ್ರೆ ಈ ನಾಟಕ ಮಾಡೋರಿಗೆ, ನಡೆಸೋರಿಗೆ ಬೇಕು ರೊಕ್ಕ, ಆದರೆ ಈ ಪಾತ್ರಧಾರಿಗಳಿಗೆ ಚಪ್ಪಾಳೆ ಬೇಕಾಗಿರ್ತದೆ. ಅದಕ್ಕೆ ನಿಮ್ಮ
ಖುಷಿಯಾದಂಥ ಚಪ್ಪಾಳೆಯನ್ನು ಹೊಡೆದು ಅವ್ರನ್ನ ಖುಷಿ ಮಾಡ್ರಿ ಅಂತ ಹೇಳಿ ತಮಗೆಲ್ಲ ಹೇಳ್ತಾ ಈ ಒಳ್ಳೆ ನಾಟಕ ಇದಕ್ಕೆ ನಮ್ಮನ್ನು ಬರಮಾಡ್ಕೊಂಡ್ರಿ, ನಾಟಕದಾಗ ಭಾಗಿಯಾಗಿದ್ರು. ನಮಗೇನು ಅನಿಸ್ತಾನ 9ಕ್ಕೆ ಚಾಲೂ ಮಾಡುವಂಥ ನಾಟಕ ಎಲ್ಲಿ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಆದರೂ ತಂದು ನಾವು ನೀವು ಎಲ್ಲರೂ ಕೂಡಿ 10ವರೆಗೆ ತಂದು ಹಚ್ಚಿದೆವು. ಅದನ್ನು ಹೆಚ್ಚು ಕಡಿಮೆ ಟೈಮಿಗೆ ಬತ್ತು. ಅದಕ್ಕೆ ನಾನು ಈಗಾಗಲೇ ಬಾಬು ಅವರು ಹೇಳಿದರು, ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಹೇಳಿದರು ಏನೇನು ವಿಚಾರಗಳನ್ನು. ಅದನ್ನೆಲ್ಲ ಬಿಟ್ಟು ನಾನೇನು ಯಾರಿಗೂ ಟೀಕಾ ಮಾಡೋದಿಲ್ಲ, ಏನಿದು ಇಲ್ಲ. ನನ್ನ ಅನಿಸಿಕೆ ನನ್ನಿದು ಮನಸ್ಸಿನಾಗ ಭಾಳ ದಿನದಿಂದ ಐತಿ, ಅದನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ. ಅದು ಏನಂದ್ರೆ, ಏನಾದರೂ ಸರ್ಕಾರದವರು ಸಹಾಯಧನ ಕೊಡ್ತಿದ್ರೆ, ಸಹಾಯ ಮಾಡ್ತಿದ್ರೆ ಎದಕ್ಕೆ ಮಾಡಬೇಕು ಅಂದ್ರೆ, ಯಾರ ಮನೆಯಲ್ಲಿ ಜೋಡಿ ಎತ್ತ ಕಟ್ಟ್ಯಾರ ಅಂಥವ್ರಿಗೆ ಸಹಾಯ ಮಾಡಿದ್ರೆ ಒಂದು ಪುಣ್ಯದ ಕೆಲಸ ಅಂತ ನನಗನ್ನಿಸ್ತದೆ. ರೈತರಿಗೆ ಒಂದು ಒಳ್ಳೇದು ಮಾಡ್ದಂಗೆ, ಅವ್ರು ಬಡವ್ರು ಇರಲಿ ಶ್ರೀಮಂತರಿರಲಿ ಹಾಗೆ ಇರಲಿ, ಅವ್ರ ಮನೆಯಲ್ಲಿ 2 ಎತ್ಕೊಳ್ಳೋದಾವು ಅಂದ್ರೆ ಅವ್ರಿಗೆ ಏನಾದರೂ ಸಹಾಯಧನ ಕೊಟ್ರೆ ಉಪಯೋಗ ಆಗ್ತದೆ ಅಂತ ನನಗನ್ನಿಸ್ತದೆ. ಹಂಗೆ ಮಾಡೋದ್ರಿಂದ ನಮ್ಮ ಒಕ್ಕಲ್ತನ ಒಂದು ಇದಕ್ಕೆ ಹೆಚ್ಚಿನ ಒಂದು ಆಸಕ್ತಿ ಇದು ಬರ್ತದೆ. ಎಲ್ಲರೂ ಆಸಕ್ತಿಯಿಂದ ಒಕ್ಕಲ್ತನ ಮಾಡುವಂಥದ್ದಾಗ್ತದೆ ಅಂತೇಳಿ ಅನಿಸಿಕೆ. ಅದಕ್ಕೆ ಏನದ ಇದನ್ನೇನದ ಇಂಪ್ಲಿಮೆಂಟ್ ಮಾಡಬೇಕು, ಇದು ಮಾಡ್ಬೇಕಂತೇಳಿ ನಾವು ಏನದ ಕುಮಾರಸ್ವಾಮಿ ಅವ್ರಿಗೆ ಒಂದು ಅಪ್ಲಿಕೇಶನ್ ಇದು ಮಾಡಿ ಕೊಟ್ಟೀನಿ, ನಾನು ಮನವಿ ಕೊಟ್ಟೀನಿ. ಮನವಿ ಕೊಟ್ರೆ ಅವ್ರು ಹೇಳಿದರು, ನಾ ಮಾಡಿದ್ರೆ ಇಡೀ ಭಾರತ ದೇಶಕ್ಕೆ ಮಾಡ್ಬೇಕಾಗ್ತದ, ಕರ್ನಾಟಕಕ್ಕೆ ಅಟ್ಟೆ ಅಲ್ಲ, ಗೌಡ್ರೆ ವಿಚಾರ ಮಾಡ್ರಿ ಅಂದರು. ಏನು ತಪ್ಪದ ಅಂದೆ ನಾ. ಎಲ್ಲ ರೈತರು ಒಂದೇ, ನಮ್ಮ ದೇಶದಾಗಿರುವಂಥ ರೈತರು ಎಲ್ಲ ರೈತರು ಒಂದೇ. ಎಲ್ಲರಿಗೂ ಮಾಡಿದ್ರು ಮಾಡ್ರಿ, ನಿಮ್ಮ ಇದು ಆಯ್ತಂದ್ರೆ ಒಮ್ಮೆ ಹೆಸರೇ ಆಗ್ತದೆ. ಅದಕ್ಕೆ ರೈತರಿಗೆ ಅನುಕೂಲ ಮಾಡುವಂಥ ವ್ಯಕ್ತಿ ಒಬ್ಬ ವದಾನ ಅಂತೇಳಿ ತೋರಿಸ್ಕೊಟ್ಟಂಗೆ ಆಗ್ತದೆ. ದಯವಿಟ್ಟು ಮಾಡ್ರಿ ಅಂತೇಳಿನಿ. ಅದನ್ನು ನೋಡೋಣ ಮುಂದಿನ ದಿನಮಾನಗಳಲ್ಲಿ. ಇಲ್ಲಿ ಸಹಿತ ನಾನು ರಾಜ್ಯ ಸರ್ಕಾರಕ್ಕೆ ಅದನ್ನು ಮನವಿ ಕೊಟ್ಟು ಮಾಡುವಂಥ ಕೆಲಸ ಆಗಲಿ ಅಂತೇಳಿ ಇದು ಮಾಡಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ತಮಗೆಲ್ಲ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನಾನು ಬರಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ತೋರಿಸಿ ನನಗೇನು 4 ಅನಿಸಿಕೆಗಳನ್ನು ಹೇಳಕ್ಕೆ ಅನುವು ಮಾಡಿಕೊಟ್ಟಂಥ ಈ ನಾಟಕದ ಎಲ್ಲ ಕಲಾ ಬಳಗದವರಿಗಾಗಲಿ ಇವರಿಗಾಗಲಿ ಇಲ್ಲಿ ಕೂಡಿದಂಥ ಸತತ ಎಲ್ಲ ಹಿರಿಯರಿಗೆ, ತಾಯಂದಿರಿಗೆ, ಸಹೋದರ ಸಹೋದರಿಯರಿಗೆ ಮತ್ತೊಮ್ಮೆ ವಂದಿಸಿ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರನ್ನು ಮತ್ತೊಮ್ಮೆ ವಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ನಾಟಕ ನಡಿಬೇಕಪ್ಪ ಅಂದ್ರೆ ಕೇವಲ ಪಾತ್ರಧಾರಿಗಳಿಂದ ಅಷ್ಟೇ ಅಲ್ಲ, ಒಂದು ನೀವು ಹೊಲದಾಗ ಚಪ್ರ ಹಾಕ್ಬೇಕಂದ್ರೆ ಮೇಡಿಕಟ್ಟಿಗೆ ಎಷ್ಟು ಮುಖ್ಯವೋ, ಇದಕ್ಕ ಹಿಂದೆ ಕಥೆಯನ್ನು ಎತ್ತಿಕೊಡ್ತಕ್ಕಂಥ ಕಥಾನಾಯಕನು ಕೂಡ ಪಾತ್ರಧಾರಿಗಳ ಅಷ್ಟೇ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ JDS ಮುಖಂಡರಾಗಿರ್ತಕ್ಕಂಥ ಅಪ್ಪುಗೌಡ ಪಾಟೀಲ್ ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ನಾಟಕದ ಕ್ಯಾಶಿಯರ್ ಆಗಿರ್ತಕ್ಕಂಥ ಮಲ್ಲಪ್ಪ ಸಿ ತೋಟ, ಗೋಪಾಲ್ ದೇಶಪಾಂಡೆ, ಬಸವರಾಜ್ ಮಾ ಜಗದಾಪುರ್, ಪ್ರದೀಪ್ ಕೆಂಗಲಗುತ್ತಿ ಈ ಎಲ್ಲ ಮಹನೀಯರು ವೇದಿಕೆ ಒಳಗಡೆ ಆಗಮಿಸಬೇಕು. ಇವರಿಗೆ ಶಾಲಾನ್ನು ಹೊದಿಸಿ ಸನ್ಮಾನ ಮಾಡಬೇಕೆಂದು ಮಲ್ಲಯ್ಯ ಸ್ವಾಮಿಗಳು ಮಡಪತಿಯವರಲ್ಲಿ ಕೇಳಿಕೊಳ್ಳುತ್ತೇವೆ. ಮೊಹಮ್ಮದ್ ಸಾಹೇಬ್ ನದಾಪ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಮುಂದ್ ಕೂತವ್ರು ಬೆಳಗಾನ ಮಾಲಾರ್ಪಣೆಯನ್ನು ಮಾಡ್ತೀನಿ ಅನ್ಬೇಡ್ರಿ. ಒಂದ್ 5 ನಿಮಿಷ ಒಳಗೆ ಬಂದಿರೋ ಬಣ್ಣ ಹಚ್ಚೊಳಕತ್ತಾರ ಅವ್ರು. ಅದಕ್ಕೆ ನಾವು ಸ್ವಲ್ಪ ಸಣ್ಣ ಹಿಡಿದೇವ್, ಮತ್ತೇನಿಲ್ಲ. ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ಅಪ್ಪಗೌಡರು ಹೊಂಟಿದ್ದಾರೆ, ಅವರಿಗೆ ಅನುವು ಮಾಡಿಕೊಡೋಣ. ಈ ವೇದಿಕೆ ಮೇಲೆ ಕೂತವ್ರು ಇನ್ನೂ ಯಾರು ಹೇಳ್ಬೇಡ್ರಿ. ಅದೇ ರೀತಿ ಈ ನಾಟಕವನ್ನು ಉದ್ದೇಶಿಸಿ ನಮ್ಮ ತಳವಾಡ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗುಳಪ್ಪಮ್ಮ ಕೋಟ್ಗೊಂಡವರು 1-2 ಮಾತುಗಳನ್ನು ಆಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮಮ್ಮಲನ್ನ ಕೋಲಾರ ಅವರಿಗೆ ಗುಳಪ್ಪಮ್ಮ ಕೋಟ್ಗೊಂಡವರು ಶಾಲನ್ನು ವಹಿಸಿ ಸನ್ಮಾನ ಮಾಡಿ ಅವರು ಮಾತನ್ನು ಪ್ರಾರಂಭ ಮಾಡಬೇಕು. ದಯವಿಟ್ಟು
ದಯವಿಟ್ಟು ಒಂದ್ ಜನ ಮುಂದೆ ಟಮಟಮಿ ಹಚ್ಚಿರತ್ತೆ ಯಾರ ಅವ್ರು ಒಟ್ಟು ಗಾಲಿ ಹವಾಗಿ ಬಿಡೋಕ್ಕಿಂತ ಮೊದಲು ನೀವು ಒಯ್ದು ದಂಡಿಗೆ ಹಚ್ಚಿದ್ರೆ ನಿಮ್ಗೂ ಚಲೋ. ರಾತ್ರಿ ಊರಿಗೆ ಅದು ಹೋಗೋರು ಇರ್ತೀರಿ, ಹವಾಗಿ ಬಿಟ್ಟಿಟ್ರ ನೀವು ನಾಡಾಕತಿ. ಅದಕ್ಕೆ ಒಯ್ದು ಆ ಕಡೆ ದಂಡಿಗೆ ಹಚ್ಚಿರಪ್ಪ ದಯವಿಟ್ಟು. ಟಮ್ಟಮ್ ಗ್ಲಾಸ್ ಹೊಡೆದು ಗಾಡಿ ಹಿಂದಕ್ಕೆ ಸರ್ಸ್ಬೇಕಾಕ ದಯಮಾಡಿ ಹೇಳ್ತೇವೆ ನಾವು. ನೀವು ಒಂದ್ಸಲ ಹೇಳಿದ್ರೆ ತಿಳ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ಕ್ರಮ ನಾವು ತಗೋತೇವೆ ನೋಡಿ, ಇದ್ದದ್ದು ಹೇಳ್ತೀನಿ. ಮೊದಲಿಗೆ ಗ್ರಾಮ ದೇವತೆ ಹಾಗೂ ಮಾರುತೇಶ್ವರ ಪಾದಕ್ಕೆ ನಮಸ್ಕರಿಸಿ, ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಪೂಜ್ಯರ ಪಾದಕ್ಕೂ ನಮಸ್ಕರಿಸಿ, ಈ ನಾಟಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಊರಿನ ಎಲ್ಲ ಹಿರಿಯರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, PKPS ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಊರಿನ ಸಹೋದರ ಸಹೋದರಿಯರು, ನಿಮಗೆಲ್ಲರಿಗೂ ನಮ್ಮ ಜಾತ್ರೆಯ ಶುಭಾಶಯಗಳನ್ನು ಕೋರುತ್ತಾ, ನಮ್ಮ ಜಾತ್ರೆಯು ಇಷ್ಟೊಂದು ವಿಜೃಂಭಣೆಯಿಂದ ಜರುಗಬೇಕಾದರೆ ನಮ್ಮ ಊರಿನ ತಾಯಂದಿರ ಪಾತ್ರ ಬಹಳ ಮುಖ್ಯವಾಗಿದೆ. ಏಕೆಂದರೆ ನಾವು 500 ರೂಪಾಯಿ ಈ ಸರಿ ಹಣವನ್ನು ಕೇಳಿದಾಗ ನೀವು ಯಾವುದೇ ವಿಚಾರ ಮಾಡದೆ ಎಲ್ಲರೂ ಸಂತೋಷದಿಂದ ಕೇಳಿದ್ರು ಬತ್ತು ಕೇಳಲಿಕ್ಕೆ ಬತ್ತು ಎಲ್ಲರೂ ಹಣವನ್ನು ನೀಡಿ ನಮ್ಮೂರ ಜಾತ್ರೆಯನ್ನು ಇಷ್ಟೊಂದು ವಿಜೃಂಭಣೆಯಿಂದ ನಡೆಯಬೇಕಾದರೆ ನಮ್ಮೂರಿನ ಹಿರಿಯರು, ಸಹೋದರರು, ಸಹೋದರಿಯರು ನೀವೆಲ್ಲರೂ ನೀವೇ ಕಾರಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತದೆ. ಕಾರಣ ಇಷ್ಟೇ, 2 ದಿನಗಳ ಕಾಲ ಅನ್ನಪ್ರಸಾದ ಮತ್ತು ಎಲ್ಲ ದೇವಸ್ಥಾನಗಳ ಬಣ್ಣ ಹೀಗೆ ಅನೇಕ ಕಾರ್ಯಕ್ರಮಗಳು ನಡೆಯಬೇಕಾದರೆ ಅದಕ್ಕೆ ನೀವು ನೀಡಿದಂಥ ಹಣ ಅಂತೂ ಇದೇ ಸತ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತದೆ. ಆದ್ದರಿಂದ ಇಂಥ ಸಣ್ಣ ಯುವಕರು ಮುಂದಾಗಿ ಈ ಜಾತ್ರೆಯನ್ನು ಮಾಡುವಾಗ ನೀವೆಲ್ಲರೂ ಆಶೀರ್ವದಿಸಿದ್ದೀರಿ. ಮುಂಬರುವ ದಿನಮಾನಗಳಲ್ಲಿ ಇನ್ನೂ ಬೇರೆ ಯಾರಾದರೂ ಈ ಜಾತ್ರೆಯ ವಿಚಾರವಾಗಿ ಮುಂದೆ ಬಂದಾಗ ಸದಾ ಆಶೀರ್ವಾದ ನಿಮ್ಮದು ಇದೇ ರೀತಿ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ನಮ್ಮ ತಳವಾಡದ ಜಾತ್ರೆ 5 ದಿನಗಳ ಕಾಲ ಇಷ್ಟೊಂದು ವಿಜೃಂಭಣೆಯಿಂದ ನಡಿಬೇಕಾದ್ರೆ ತನು ಮನ ಧನವನ್ನು ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ತಾಯಂದಿರ ಪಾತ್ರ ಪ್ರಮುಖವಾಗಿ ಆಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳೋರು. ಯಾಕಪ್ಪ ಅಂದ್ರೆ ಅವ್ರು ದಿನ ಪಾಪ ಟಮ್ಯಾಗ ದುಡಿಯಾಕ ಹೋಗ್ತಾರ. ಹೋಗಿ ಅವ್ರು ಯಾರೋ ಒಂದು ಮಾತು ಏನು ಅಲ್ಲಾರ, ಇವ್ರೇನಲ್ಲಿ ಪಟ್ಟಿ ಅಂತ ಕೇಳಲ್ಲ, ಅವ್ರಿಗೆ 500 ಕೊಟ್ಟು ಎಲ್ಲ ಸಹಕಾರ ಮಾಡ್ಯಾರ. ಸಹಕಾರ ಮಾಡಿ ಜಾತ್ರೆಯನ್ನ ಇಷ್ಟೊಂದು ವಿಜೃಂಭಣೆಗೊಳಿಸಕ್ಕೆ ಕಾರಣೀಭೂತರಾಗ್ಯಾರ. ಆ ಒಂದು ಕಾರಣಕ್ಕಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿರ್ತಕ್ಕಂಥ ಗುರು ಮಾವ ಕೋಟ್ಕೊಂಡವ್ರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ನಮ್ಮ ಗ್ರಾಮದ ವೇದ ಮೂರ್ತಿಗಳು ಆಗಿರ್ತಕ್ಕಂಥ ಶ್ರೀ ನೀಲಕಂಠಯ್ಯ ಹಿರೇಮಠ್ ಸ್ವಾಮಿಗಳು ಈ ಒಂದು ನಾಟಕವನ್ನು ಉದ್ದೇಶಿಸಿ ಒಂದೆರಡು ಆಶೀರ್ವಚನಗಳನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾಹ. ಇಡುದನ ಪಣ್ಣ ಆಗಿದ್ದಿಲ್ಲ ಅಂತ್ರಿ, ಈಗ ನಾ ಆಶೀರ್ವಚನ ನೀಡಂತ ಹೇಳ್ಯಾರ, ಪಣ್ಣ ಆಗ್ಯದಂತ ದೌಡ್ ಮುಗಿಸಂತ ಮತ್ತೇನು ಮಾಡ್ಬೇಕು ಹೇಳ್ರಿ. ಇರಲಿ, ಯುಗಾದಿ ಮುಗೀತಪ್ಪ ಅಂದ್ರೆ ಹೊಸ ದಿನ ಪ್ರಾರಂಭ ಆಗ್ತದ್ರಿ, ಹೌದಲ್ರಿ? ಆ ಯುಗಾದಿ ಮುಗೀತಂದ್ರೆ ಹೊಸ ದಿನ. ಯುಗಾದಿಗೆ ಮಲ್ಲಯ್ಯನ ಜಾತ್ರೆ ಹಾಕದ. ನಾವು ಇಡೀ ತಳವಾಡ ಗ್ರಾಮೀಣ ಅಲ್ಲಿ ಮಲ್ಲಯ್ಯನ ಶ್ರೀಶೈಲದಲ್ಲಿ ಇರ್ತದ. ಆ ಜಾತ್ರೆ ಮುಗಿತು ತೇರಿ ಹೇಳಿದ್ರಪ್ಪ ಅಂತಂದ್ರೆ ತಳೆವಾಡಕ್ಕೆ ಬರ್ತಾರ. ತಳೆವಾಡಕ್ಕೆ ಬಂದ್ರಂದ್ರೆ ತಳೆವಾಡದಾಗ 1 ವಾರ ಗಂಟ್ಲೆ ಜಾತ್ರೆ ಬಹಳ ಸಡಗರ ಸಂಭ್ರಮದಿಂದ ನೆರವೇರ್ತದ. ಅದು ದಸಿಗೆ ಸಾಬ್ ಜಾತ್ರೆ, ಹಾಗೆ ಗ್ರಾಮ ದೇವತೆ ಉಡಿ ತುಂಬುವ ಕಾರ್ಯಕ್ರಮ, ಹಾಗೂ ಮಾರುತೇಶ್ವರ ಕೊಂಡ ತುಂಬುದು, ಕೊಂಡ ಚೆಲ್ಲುದು, ಉಗುಳಿ, ಹಿಂಗೆ ಅನೇಕ 1 ವಾರ ಗಂಟ್ಲೆ ಕಾರ್ಯಕ್ರಮ ತಳೆವಾಡದಾಗ ನಡೀತಾವ. ಅದಕ್ಕೆ ಕಾರಣ ಆ ಮಾರುತೇಶನ ಆಶೀರ್ವಾದ ನಿಮ್ಮೆಲ್ಲರಲ್ಲಿ ಐತೆ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವರ ಆಶೀರ್ವಾದ ಅದ. ನೀವೆಲ್ಲ ಮಾಡಾಕತ್ತೀರಿ. ಇರಲಿ, ಆ ಜಾತ್ರೆ ನಿಮಿತ್ತವಾಗಿ ನಾಟಕ ಮಾಡಿದ್ದಾರೆ ಹುಡುಗರು. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ರಿ. ತಮ್ಮೆಲ್ಲರಿಗೂ ಅನಂತ ಕೋಟಿ ಶರಣಾರ್ಥಗಳನ್ನು ಸಮರ್ಪಿಸಿ, ತಾವೆಲ್ಲ ಶಾಂತ ರೀತಿಯಿಂದ ಕೂತು ಕೇಳಕತ್ತೀರಲ್ಲ, ನಿಮಗೆ ಮೊದಲ ಅನಂತ ಕೋಟಿ ಶರಣ ಹೇಳ್ತೀನಿ. ಹಾಗೆ ಸಂಗೀತಗಾರರಿಗೂ ಕೂಡ ಹೇಳುತ್ತಾ, ಇದು ನಾಟಕ ಯಾವುದಪ್ಪ ಅಂದರೆ 9 ಹಳ್ಳಿಗೆ ವಾರಸ್ದಾರ. ಅಂದರೆ 9 ಹಳ್ಳಿಗೆ ವಾರಸ್ದಾರಪ್ಪ ಅಂತಂದ್ರೆ ಇದರ ಅರ್ಥ ಏನಂದ್ರೆ ರೈತ.
ರೈತ 9 ಹಳ್ಳಿಗೆಲ್ಲ ಮುಂದೆ ಒಂದು ದಿನ ಬರ್ತದ್ರಿ, ಅದು ಬರ್ತದ ಇಲ್ಲ ಅಂತಲ್ಲ. ಈಗ ನೋಡ್ರಿ ಕನ್ಯಾ ಕೇಳಕ್ ಹೋಗ್ರಿ ನೀವು, ಏನ್ ಮಾಡಕತ್ತೇನ ವರ ಒಕ್ಕಲ್ತನ ಮಾಡಕತ್ತೇನ, ಇಲ್ಲ ನೌಕರಿ ಮಾಡ್ಬೇಕಂತ್ರಿ. ಅದು ಕಂಪ್ನಿಯಾಗ ಅದಂದ್ರೂ ಇಲ್ಲ, ಗೌರ್ಮೆಂಟ್ ನೌಕರಿ ಬೇಕಂತ್ರ ಅವ ಕಸನ ಹೊಡಿಲಕ್ಕ ಪಿವಣ ಆಗಲಿ, ಒಟ್ಟು ಗೌರ್ಮೆಂಟ್ ನೌಕರಿ ಇದ್ರೆ ಆ ಹೆಣ್ಣು ಕೊಡ್ತಾರಂತ ಅಂತ ಸ್ಥಿತಿ ಅದ. ಅದು ಒಂದು ಕಾಲ ಬಂದೋದು. ಈಗ ಇನ್ನು ಕೆಲವೇ ದಿವಸಗಳಲ್ಲಿ ಹೇಳ್ತೇನ್ರಿ ನಿಮ್ಗೆ, ಇದು ಸತ್ಯನ ಹೆಸರುಗಳಲ್ಲ. 1 ಎಕರೆ ಏನು ಜಮೀನು ಇರ್ತದ ಅವ ಈ ನಮ್ಮ ಭಾರತಕ್ಕೆ ಶ್ರೀಮಂತ ಹಾಕನ. ಇದು ತಲೆಯಾಗಿಟ್ಕೊಡ್ರಿ, ನೀವು ತಲೆಯಾಗಿಟ್ಕೊಡ್ರಿ. ನೌಕರಿ ಯಾವುದೂ ಅಲ್ಲ, ರೈತನೇ ಶ್ರೇಷ್ಠ. ರೈತ ನಮ್ಮ ಭಾರತದ ಬೆನ್ನೆಲುಬು. ಹಾಗಾಗಿ ರೈತನಿಗೆ ಹಸಿರು ನಿಶಾನೆ ಯಾವಾಗಲೂ ಹಸಿರು ಇತ್ತಪ್ಪ ಅಂತಂದ್ರೆ ನಾವು ಉಪವಾಸ ಇರಂಗಿಲ್ಲ. ಅಷ್ಟು ಆ ರೈತನ ಬಗ್ಗೆ ಬಹಳ ಮಾರ್ಮಿಕವಾಗಿ ಹೇಳಬೇಕಾಗ್ತದೆ. ರೈತಗೆ ಅಷ್ಟು ಮರ್ಯಾದೆ ಕೊಡ್ರಿ, ಕನ್ಯಾ ಕೊಡ್ರಿ. ರೈತದನಂದ್ರೆ ಅವ್ನಿಗೆ ಕನ್ಯಾ ಕೊಡ್ರಿ, ಇಲ್ಲ ಅನ್ಬೇಡ್ರಿ. ಮುಂದೊಂದಿನ ನಿಮಗೆ ಗೊತ್ತಾಗತ್ತೆ, ಯಾಕಪ್ಪ ಸ್ವಾಮಿಗಳು ಹೇಳಿದ್ರ ಹೌದು ಅನ್ಬೇಕು, ನೀವೇ ನೆನೆಸ್ತೀರಿ, ಹಂಗಾಗ್ತದೆ. ಮುಂದೊಂದು ದಿನಕ್ಕೆ ಇರಲಿ, ಟೈಮ್ ಆಗ್ಯದ. ಆದರೂ ಕೂಡ ನಿಮ್ಗೆ ಹೇಳಿದೆ ನಾನು ಅಷ್ಟೇ. ಮಕ್ಕಳೇನು ಆಟ ಮಾಡಿದಾವಲ್ಲ, ಅದು ಅದ್ರಾಗ ಕೆಟ್ಟದ್ದು ಇರ್ತದೆ, ಒಳ್ಳೇದು ಇರ್ತದೆ, ಹಾಸ್ಯನೂ ಇರ್ತದೆ, ಎಲ್ಲ ಇರ್ತಾವೆ. ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ನೀವು ತಲೆಯೊಳಗೆ ಇಟ್ಕೊಂಡು ನೀವು ಮಕ್ಕಳನ್ನು ಒಳ್ಳೆಯ ಸಂಸ್ಕೃತವಾಗಿ ಪಾಠವನ್ನು ಕಲಿಸಿ, ಮಕ್ಕಳು ಸರಿಯಾಗಿ ಸಾಲಿ ಕಲಿಸಿ ಮಾಡಿದ್ರಪ್ಪ ಅಂತಂದ್ರೆ ನೀವು ದೊಡ್ಡ ಸಾಧನೆ ಮಾಡ್ದಂಗೆ, ಆ ಮಗುವಿಗೊಂದು ಆಸ್ತಿ ಮಾಡ್ದಂಗೆ ನೀವು. ಹಾಗಾಗಿ ಈ ನಾಟಕ ಬಹಳ ಅದು ರೈತನ ಬಗ್ಗೆ ಅದ. ತಾವೆಲ್ಲ ಶಾಂತ ರೀತಿಯಿಂದ ಹಾನ್ಲೆ ಮಾಡ್ಲಾರ್ದಿ ಯಾರ ಕಲ್ಲು ಹೋಗಿದ್ದು ಏನೋ ಕೂಗ ಹೊಡಿದು ಹಿಂಗೆ ಮಾಡೋದು ಚಲೋ ಅಲ್ಲದು. ಯಾಕಂದ್ರೆ ಅದನ್ನ ಮಾಡಬೇಡ್ರಿ. ಎಲ್ಲರೂ ಶಾಂತ ರೀತಿಯಿಂದ ಕೂತ್ಕೊಂಡು ಆ ನಾಟಕ ಹೆಂಗದ ಸ್ಟೋರಿ, ರೈತ ಹೆಂಗಿರ್ತಾನ ಅನ್ನೋದನ್ನ ಬಹಳ ಮಾರ್ಮಿಕವಾದ ಲಕ್ಷ ಕೊಟ್ಟು ಕೇಳ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಈವರೆಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಗುರು ಹಿರಿಯರಿಗೂ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಅನಂತ ಕೋಟಿ ಶರಣಾರ್ಥಗಳನ್ನು ಸಮರ್ಪಿಸಿ ನನ್ನ 2 ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ನೌಕರಿ ಇದ್ದರೆ ಹೆಣ್ಣು, ರೈತನಿಗೆ ಮಣ್ಣು. ಅದ್ರ ಗುರುಗಳು ಏನ್ ಹೇಳಿದ್ರು, ನೌಕರಿ ಇದ್ರೆ ಹೆಣ್ಣು ಕೊಡ್ತಾ ಇರ್ತಾರೆ, ರೈತ ಇದ್ರೆ ಮಣ್ಣು ಕೊಡ್ತಾ ಇರ್ತ. ಆದ್ರೆ ಮಣ್ಣಿನಿಂದ ಬಂದಿರ್ತಕ್ಕಂಥ ಕಾಯಿ ಇದು ಮಣ್ಣಿಗೆ ಹೋಗುತ್ತೆ ಅನ್ನೋದನ್ನ ಯಾರು ತಿಳಿದಿಲ್ಲ. ಆದ್ರೆ ಈಗ ಅವ್ರು ಏನ್ ಹೇಳಿದ್ರು, ಮುಂದೊಂದು ದಿನ ರೈತನಿಗೆ ಎಲ್ಲ ನೌಕರಿದಾರರ ಮ್ಯಾಲ್ ಕುಂದಿರ್ತ ಅಂತ ಹೇಳ್ಯಾರ. ಆ ಕಾಲ ಯಾವಾಗ ಹೊರ್ತೈತಿ ಕಾಯ್ದು ನೋಡೋಣ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ನಮ್ಮ ಗ್ರಾಮದ ವೇದ ಮೂರ್ತಿಗಳಾಗಿರ್ತಕ್ಕಂಥ ನೀಲಕಂಠಯ್ಯ ಹಿರೇಮಠ ಸ್ವಾಮಿಗಳ ಪಾದಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಇಲ್ಲಿಯವರೆಗೆ ಈ ನಾಟಕದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರಿಗೂ, ಇನ್ನೊಂದು ಯಾರಾದರೂ ಮಾಲೀಕರಾಗಲಿ, ಮ್ಯಾನೇಜರ್ ಆಗಲಿ, ಸ್ಟೇಜ್ ಟೈಗರ್ಸ್ ಆಗಲಿ, ಕಥಾನಾಯಕರಾಗಲಿ, ಕಥಾ ಸಂಚಾಲಕರಾಗಲಿ, ಅವರಿಲ್ಲಿ ಮಾಲಾರ್ಪಣೆಗೆ ಮಾಡದೆ ಉಳಿದಿದ್ದಾರೆ. ಅವ್ರು ಯಾರು ಅನ್ನತೆಯನ್ನು ಭಾವಿಸದೆ ಎಲ್ಲರೂ ಅವ್ರ ಜೊತೆ ನಮಗೂ ಮಾಡ್ಯಾರ, ನಾವು ಮಾಡ್ಕೊಂಡೇವು ಅಂತಕ್ಕಂಥ ಒಂದು ಮನವನ್ನು ತಮ್ಮಲ್ಲಿ ಮಾಡಿಕೊಂಡು ಈ ವೇದಿಕೆ ಮುಂಭಾಗದಲ್ಲಿ ಇಲ್ಲಿವರೆಗೆ ಆಸೀನರಾಗಿ ಶಾಂತ ರೀತಿಯಿಂದ ಕಾರ್ಯಕ್ರಮ ನಡೆಯಲು ಯಶಸ್ವಿ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ತಳೆವಾಡ ಗ್ರಾಮದ ಅಣ್ಣ ತಮ್ಮಂದಿರೇ, ಯುವಕ ಮಿತ್ರರೇ, ತಾಯಂದಿರೇ, ಈ ನಾಟಕದ ಕ್ಯಾಶಿಯೋ ಮಾಸ್ಟರ್ಗಳೇ, ಈ ನಾಟಕದ ಸ್ಟೇಜಿನವರೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ತಳೆವಾಡ ಗ್ರಾಮದ ಸಮಸ್ತ ಗುರು ಹಿರಿಯರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಾ ನಾಟಕಕ್ಕೆ ಚಾಲನೆ ನೀಡುತ್ತೆ. ಈಶ್ವರ गुरु
ನಾಟದಲ್ಲಿ ಕಾರ್ಯ ಹೊರಹೊಮ್ಮಲಿ ನಾಟದಲ್ಲಿ ಕುಣಿದು ಬಂದು ನವನಾಟ್ಯ ರಸವತ ಹರಿಸಲಿ 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 ನಾಟ್ಯದೇವಿ ರಸವತ ಹರಿಸಲಿ ಹರಿಸಲಿ ಹರಿಸಲಿ. जय भारत जय भारत जय भारत जय भारत.
ಕೃಷ್ಣ ಗಜೋರಿ ಬನಾಡು ಗಂಗಾ ಯಮುನಾ ತುಂಗಾ ಕೃಷ್ಣ ಗಜೋರಿ ಬನಾಡು ಕೃಷ್ಣ ಗಜೋರಿ ಬನಾಡು ಕೃಷ್ಣ ಗಜೋರಿ ಬನಾಡು ನಾರಾಯಣ ಜಗನ್ನದಲ್ಲಿ ಬೆಳಗಿದೆ ನಮ್ಮಯ ದೇಶ ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ಜಯ ಭಾರತ ಜಯ ಭಾರತ ಜಯ ಭಾರತ ರಮದಲ್ಲಿ ನೆಲೆಸಿರುವಂತ ಮಾರು ದೇಶಕ್ಕೆ ನಮೋ ಮಾರು ದೇಶಕ್ಕೆ ನಮೋ ಮಾರು ದೇಶಕ್ಕೆ ಬೆಳಗಿದೆ ನಮ್ಮಯ ದೇಶ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ಜಯ ಭಾರತ ಜಯ ಭಾರತ ಜಯ ಭಾರತ ರಾಣಿ ಮಲ್ಲಮ್ಮ ವೀರರಾಣಿ ಚೆನ್ನಮ್ಮ ರಾಣಿ ಮಲ್ಲಮ್ಮ ವೀರ ಶೂರರಿಗೆ ವೀರ ಪುರುಷರಿಗೆ ಜನ್ಮ ಕೊಟ್ಟರುತ್ತಾರೆ ವೀರ ಶೂರರಿಗೆ ವೀರ ಪುರುಷರಿಗೆ ಜನ್ಮ ಕೊಟ್ಟರುತ್ತಾರೆ